ಸ್ವಲ್ಪ ಜಾಗ. ಬೆಂಗಳೂರು ಅಂದ್ರೆ ಅಣ್ಣಮ್ಮಗೆ ಭಾಳ ಪ್ರಸಿದ್ಧಿ. ಅಣ್ಣಮ್ಮದಾಗ ಮಾತಾಡಿ ನಾವು ಹೆಂಗೆ ಆಗಿಬಿಟ್ಟಿದ್ವಿ ಅಂದ್ರೆ ನಾವು ಅಣ್ಣಪ್ಪನವ್ರು ಆದಂಗೆ ಆಗಿಬಿಟ್ಟಿದ್ವಿ. ಯಾಕಂದ್ರೆ ಅಲ್ಲಿ ಬರೋರು ಕಾಮನ್ ಆಡಿಯನ್ಸ್, ಅವರಿಗೆ ಅವ್ರ ಲೆವೆಲ್ಗೆ ಇಳಿದು ಹಾಸ್ಯ ಹೇಳಿದ್ರೆ ಸಂತೋಷ ಆಗ್ತದೆ. ಸಾಹಿತ್ಯ ಕಾವ್ಯ ಇವೆಲ್ಲ ತಿಳಿಯಂಗಿಲ್ಲ. ಲಿಟ್ರರಿ ಕಾರ್ಯಕ್ರಮ ಬರೋದು ಭಾಳ ಕಡಿಮೆ. ಆಡಿಟೋರಿಯಂ ಕಾರ್ಯಕ್ರಮಗಳೆಲ್ಲ ಸಾಹಿತ್ಯಿಕವಾಗಿ ಬಯಸುವಂಥ ಜನ. ಇವತ್ತಿನ ಇಂಥ ಕಾರ್ಯಕ್ರಮಗಳು ನೀವೆಲ್ಲ ಆರಾಧನೆ ದಿವಸ ಪುರಾಣ ಬಿಟ್ಟು ನಮ್ಮನ್ನು ಕರೆಸಿರಿ ಅಂದ್ರೆ ಇದು ನಮ್ಮ ಪುಣ್ಯ ನಿಮ್ಮ ಕರ್ಮ ಅಷ್ಟ, ಮತ್ತೇನಿಲ್ಲ. ಒಂದೊಂದೇ ಲೈನ್ ನೀವು ಇದುವರೆಗೆ ಅವ್ರು ಜೋಕ್ ಕೇಳಿದ್ರಿ ನೀವು. ಒಂದೊಂದೇ ಲೈನ್ ಹಾಸ್ಯ ಹೇಳ್ತೀನಿ. ಬಿಚ್ಚಿ ಅವ್ರ ವೈಶಿಷ್ಟ್ಯ ಹೆಂಗೆ ಹೇಳ್ತಾರೆ. ಸಿಂಗಲ್ ಲೈನ್ ಯಾರಂತ ಬಂದಾವ. ಈಗ ದೊಡ್ಡ ಹಾಸ್ಯ ಹೇಳಿದ್ರೆ ಯಾರೂ ತಿಳಿಯಂಗಿಲ್ಲ ರೀ. ಏನು ಹೆಂಡ್ತಿನ ಏನಂತ ಕರಿಬೇಕು ಗಂಡಸರಿಗೆ. ಬಿಚ್ಚಿಯವ್ರಿಗೆ ಪ್ರಶ್ನೆ ಕೇಳಿದ್ರು, ಹೆಂಡ್ತಿನ ಏನಂತ ಕರಿಬೇಕು ಅವು ಏನಂತ ಕರಿತೀರಿ ನೀವೆಲ್ಲ? ಮಂದಾಕಿನಿ ಅಂತಿದ್ರೆ ಮಂದಿ ಅಂತ ಕರಿತೀರಿ, ಹೌದಾ? ಎಲ್ಲ ಕೆಟ್ಟ ಹೆಸರೆಲ್ಲ ಕರಿತೀರಿ. ಏನು ಶಾರ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಗೀತಾ ಅನ್ನೋದೊಂದ. ಅದನ್ನು ಗೀತಿ ಅನ್ನೋರಿದ್ದಾರೆ. ಕಮಲ ಕಮ್ಮಿ, ವಿಮಲ ಬೆಮ್ಮಿ, ಹೌದಾ? ಗೋದಾವರಿ ಗೋಧಿ, ಅಕ್ಕಮ್ಮ ಅಕ್ಕಿ. ಯಾವ ಹೆಸರು ಹೇಳ್ರಿ, ಈ ಅಕ್ಕಮ್ಮ ಅಂತ ಇಟ್ಟರೆ ಮಾತ್ರ ಗಂಡ ಸತ್ತ. ಏನಂತ ಕರಿಬೇಕು ನಾವು? ಅಕ್ಕ ಅನ್ನಂಗಿಲ್ಲ, ಅಮ್ಮ ಅನ್ನಂಗಿಲ್ಲ. ಕಡೆಗೆ ಅವು ಅಕ್ಕ ಅಕ್ಕಮ್ಮ ಅಣ್ಣಪ್ಪ ಆಯ್ಕೆ. ಅಣ್ಣಪ್ಪ ಅಂತ ಹೆಸರಿದ್ರೆ ಏನು ಹೆಸರು ಹೇಳ್ತಾವ? ಒಗಟಾಗಿ ಹೆಸರು ಹೇಳವಂದ್ರೆ ಅಣ್ಣನ ಹೆಸರು ಹೇಳುವ ನಿಮ್ಮೆಲ್ಲರ ಪ್ರೀತಿಗಾಗಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಹೆಸರು ಸಹಿತ ನೋಡಿಡ್ಬೇಕ್ರಿ. ಕಡೆಗವ ಅಮ್ಮ ಅನ್ನಕ್ಕೆ ಬರೋಂಗಿಲ್ಲ, ಅಕ್ಕನ. ಸೆಕೆಂಡ್ ಶೋ ಸಿನಿಮಾ ನೋಡಿ ಬಂದರು ಅಂದ್ರೆ ಬಾಗಿಲ ತೆಗ್ಸೋದು ಭಾಳ ಕಷ್ಟ ರೀ. ಅಕ್ಕ ಅಂತ ಕೂಗಂಗಿಲ್ಲ, ಅಣ್ಣ ಅಂತ ಅಮ್ಮ ಅಂತ ಕೂಗಂಗಿಲ್ಲ. ಅವಾಗೇನು ಏ ಚಿಲಕ, ಏ ಚಿಲಕ, ಏ ಚಿಲಕ. ಚಿಲಕ ಕೇಳಲಿಲ್ಲ, ಕಿಟಕಿಯಾಗಿ ಹೋಗ್ತಾನೆ. ಏ ಕಿಟಕಿ, ಏ ಕಿಟಕಿ, ಏ ಬಾಗಿಲ. ಯಾವನ ಕಾಳು ಬಂದ ಅನ್ಬಿಡು ಅಂತ ಮಂದಿ ಬಂದು ನಮ್ಮನ್ನು ಓದಿತಾರೆ ಅಷ್ಟೆ. ಹೆಸರು ಹಿಡೋದು ಕೂಡ ಒಂದು ಕಲೆ ಅನ್ನೋದನ್ನು ಬೀಚಿಯವರು ಹೇಳ್ತಿದ್ರು. ಭಾಳ ಚಂದ ಹೆಸರು ಇಡ್ಬೇಕು ಮಕ್ಕಳಿಗೆ. ಅದಕ್ಕೆ ದಯವಿಟ್ಟು ಭಾಗವತಾದಿ ಗ್ರಂಥಗಳನ್ನು ಓದ್ರಿ. 18 ಪುರಾಣಗಳು ಅವ ಕನ್ನಡದಾಗ ಆಗ್ಯಾವ, ನಿಮಗೆಲ್ಲ ಗೊತ್ತಿರ್ತದೆ. ಕೋಡೆ ಬ್ರದರ್ಸ್ ಅವನು ಪ್ರಿಂಟ್ ಮಾಡ್ಯಾರ, ಅಚ್ಚ ಕನ್ನಡದಾಗವ. ಎಷ್ಟು ಹೆಸರು ಬೇಕ್ರಿ ಅದ್ರಾಗ ಪುರಾಣದಾಗ ಮಕ್ಕಳಿಗೆ ಇಡೋದಕ್ಕೆ. ಅಬ್ಬಾ ಲಕ್ಷಾಂತರ ಹೆಸರು. ನಿಮ್ಮ ಮಕ್ಕಳಿಗೆ ಹೆಸರು ಬೇಕೆ ಅಂತ ವಾಟ್ಸಪ್ನಾಗ ಬರ್ತದೆ, ನೋಡಿಡ್ರಿ ಹೆಸರು. ಅವ್ರು ನೋಡಿದ್ರೆ ಮಕ್ಕಳಿಗೆ ಯಾಕೆ ಹೆಸರು ಇಡಬೇಕು ಅಂದ್ರೆ ಕಡೆಗೆ ಸಾಯೋ ಮುಂದೆ ಮಕ್ಕಳ ಹೆಸರು ಕೂಗಿದ್ರು ಸಹಿತ ದೇವ್ರು ನನ್ನ ಕೂಗಿದ್ರು ಅಂತ ಬರ್ತಾನಂತ್ರಿ. ಅದಕ್ಕೆ ಗೋವಿಂದ ಕೃಷ್ಣ ಅಂತ ಯಾಕೆ ಇಡ್ರಿ? ನಿಮಗೆಲ್ಲ ಅಜಾಮಿಳನ ಕತೆ ಗೊತ್ತು, ಹೌದಾ? ಮಕ್ಕಳಿಗೆ ನೀವೇನಿಟ್ರು ಹೊರಗೆ ಬೇರೆ ಇಟ್ಕೋತಾವು ಮತ್ತು, ಹೌದಾ? ಟ್ರಿಮ್ಮಿ, ಟಿಕ್ಕಿ, ಪಾಕಿ, ಪೂಟಿ, ಚೇಟಿ ಅಂತ ಹಿಂಗೆಲ್ಲ. ಕೆಲವರಂತೂ ಬರೀ ಸ್ಮೈಲು ಒಂದೊಂದು ಅಕ್ಷರದ ಮೇಲೆ ರೀ ಹೆಸರು. ತುಂಬ ಉದ್ದ ಆಯ್ತು ಸರ್ ಹೆಸರು. ಗಂಗಾವತಿ ಪ್ರಾಣೇಶ್ ಭಾಳ ಉದ್ದ ಆಯ್ತು ಸರ್, ಏನಾದರೂ ಶಾರ್ಟಾಗಿ ಇಟ್ಕೊಳ್ರಿ ಅಂತ ಹೇಳಿದ್ರು ನನಗೆ. ಏನು ಮಾಡಲಪ್ಪ, ಪ್ರಾಣಿ ಅನ್ನು ಅಂತ ಹೇಳಿದ್ನಿ ನಾನು. ನಾಯರ ಬರಲಿ, ಬೆಕ್ಕರ ಬರಲಿ, ಆಕಳರ ಬರಲಿ, ಎತ್ತರ ಬರಲಿ, ಹಿಂಗೆ ಆಗಿಬಿಟ್ಟದ ಕಾಲ. ಅಂದರೆ ಎಲ್ಲ ಶಾರ್ಟ್ ಬೇಕು. ಇಂಥ ಕಂಪ್ಯೂಟರ್ ಯುಗದೊಳಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಬಿಟ್ಟು ಇವತ್ತಿಷ್ಟು ಜನ ಕೈಯಾಗ ಒಬ್ಬರು ಮೊಬೈಲ್ ಹಿಡ್ದಿಲ್ಲ ಅಂದ್ರೆ ಇದರಂಥ ಸುದಿನ ಇನ್ನೊಂದಿಲ್ಲ ರೀ. ಏನು ಕೈಯಾಗಿ ಹಿಡ್ದಿರ್ತಾರ? ಅವರಷ್ಟು ಕಾಳಜಿಯಿಂದ ಕೂಸಿನ ಹಿಡಿದ್ರೆ ಸಾಕು, ಆ ಕೂಸು ನಿಮ್ಗೆ ಹೆಸರು ತರ್ತದೆ. ಮೊಬೈಲ್ ಏನು ಹೆಸರು ತರ್ತದೆ, ಇನ್ನಿಷ್ಟು ಹೆಸರು ಕೆಡಿಸ್ತದೆ ನಿಮ್ಗೆ. ತಿಕ್ಕದ 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 ತಿಕ್ಕದ, ಅಬಾಬಾಬಾ, ಹಿಂಗೆ ತಿಕ್ಕೋದು, ಹಿಂಗೆ ತಿಕ್ಕೋದು, ಹಿಂಗೆ ತಿಕ್ಕೋದು, ಹಿಂಗೆ ತಿಕ್ಕೋದು. ನೀವೆಲ್ಲ ಮೊಬೈಲ್ ನೋಡಿರ್ಬೋದು ಅಥವಾ ವಾಟ್ಸಪ್ ಯೂಟ್ಯೂಬ್ನಾಗ ನೋಡಿರ್ಬೋದು. ಮಕ್ಕಳಿಗೆ ಅದನ್ನು ಕೊಟ್ಟು ರಮಿಸ್ತಾರೆ. ಒಂದು ಹುಡುಗ ಮಲಗಿದಲ್ಲಿ ಹಿಂಗೆ ಮಾಡ್ಲಕತ್ತೆ ನಿದ್ದಿಗಣ್ಣಾಗ, ಹೌದಾ? ಅವೆಲ್ಲ ರೋಗಗಳಾಗೋದಕ್ಕತ್ತೆ. ಅದಕ್ಕೆ ದಯವಿಟ್ಟು ಮೊಬೈಲ್ ಬಿಡ್ರಿ, ಪುಸ್ತಕ ಹಿಡೀರಿ. ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ನೀವೇ ಕಂಡುಕೊಳ್ಳಿ. ನಾನೊಂದು 10 ನಿಮಿಷ 15 ನಿಮಿಷ ನೋಡ್ತೀನಿ ನೋಡ್ರಿ ಅಷ್ಟೇ, ಏನರ ಕಾರ್ಯಕ್ರಮ ಡೇಟು ಗೀಟು ಇದ್ರೆ. ಆದರೆ ನಾನು ಇಲ್ಲೇ ಕೋಡೆ ಬ್ರದರ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, ಪಂಡರನಾಥಾಚಾರ್ಯ ಗಲಗಲಿ ಅವರು 18 ಪುರಾಣಗಳನ್ನು ಅತ್ಯಂತ ಸರಳವಾದಂಥ ಕನ್ನಡದಲ್ಲಿ ಬರೆದಾರೆ. 3,500 ರೂಪಾಯಿ ಎಲ್ಲೋ ಕಳಿತೀವಿ. ನಮ್ಮ ಚಪ್ಪಲಿ ಬೂಟ್ ಅವು 3,500-4,000 ರೂಪಾಯಿ. ಒಂದೊಂದು ಶರ್ಟ್ ಪೀಸು, ಒಂದೊಂದು ರೈಮಂಡ್ಸ್ ಕ್ಲಾತ್ ತೊಗೊಂಡಿವಿ ನಾವು ಅಂದರೆ 3,500. 3,500ಕ್ಕೆ 18 ಪುರಾಣ ಬರ್ತಾವೆ. ದಯವಿಟ್ಟು ಯಾರ್ಯಾರು ಇನ್ನೂ ತೊಗೊಂಡಿಲ್ಲೋ ಅವೆಲ್ಲ ಅವ್ರು ಹೇಳ್ಬೇಕ್ರಿ. ಆಚಾರ ಬಾಯಿಂದ ಕೇಳೋದು ಚಂದ ರೀ, ನಾವು ಓದಬಾರ್ದು. ಓದಿ ಹೋಗ್ರಿ, ಆಚಾರ ಬಾಯಿಂದ ಇನ್ನೂ ಚಂದ ಆಗ್ತಾವೆ. ನಿಮಗೊಂದು ಐಡಿಯಾ ಬಂದಿರ್ತದೆ ಅವಾಗ. ನಾನು ಅಷ್ಟು ಪುರಾಣ ತರಿಸೀನಿ ರೀ. ಗರುಡ ಪುರಾಣ ಮನೆಯಾಗಿ ಇಡಬಾರ್ದು. ನೀವೆಲ್ಲ ನಂಬುತ್ತಿರೋಲ್ಲೋ ಗೊತ್ತಿಲ್ಲ.
ಅದರಂಥ ಹಸಿ ಸುಳ್ಳು ಜಗತ್ತಿನಾಗ ಯಾವುದೂ ಇಲ್ಲ ರೀ. ನಾ ಗರುಡ ಪುರಾಣ ದಿನ ಓದ್ತೀನಿ ಮನ್ಯಾಗ. ಇವತ್ತಿನವ್ರಿಗೆ 10 ವರ್ಷ ನಾವು ಓದ್ಲಕತ್ತಿ, ಯಾರಿಗೂ ಏನೂ ಆಗಿಲ್ಲ. ಭ್ರಮ ತುಂಬಿಟ್ರೆ ನಮ್ಗೆ ಗರುಡ ಪುರಾಣ ಓದಿದ್ರೆ ಒಂದು ಕೆಟ್ಟ ಕೆಲಸ ನೀವು ಮಾಡೋದಿಲ್ಲ. ಯಾರಿಗೆ ಯಾವ ಜನ್ಮ ಬರ್ತದ ಅಂತ ಹೇಳಿ ಸ್ಪಷ್ಟ ಬರೀತಾರೆ ಅದ್ರಾಗ. ಯಾರಿಗೆ ಎಂಥ ಶಿಕ್ಷದ ಅದನ್ನು ಟೆಕ್ಸ್ಟ್ ಮಾಡಿದ್ವಿ ಅಂದ್ರೆ ಈ ದೇಶದ ಕ್ರಿಮಿನಲ್ ಕ್ರೈಮ್ ಅಂತ ಏನಂತೀವಿ ಎಲ್ಲ ನಾಶ ಆಗಿ ಹೋಗ್ತಾವೆ ನೋಡ್ರಿ, ಗರುಡ ಪುರಾಣ ಟೆಕ್ಸ್ಟ್ ಮಾಡಿದ್ವಿ. ಆದ್ರೆ ಅದು ಯಾವುದೋ ಒಂದು ಜಾತಿದ ಗ್ರಂಥ ಅನ್ನಂಗೆ ಬಿಂಬಿಸಿಬಿಟ್ರು, ಬೇರೆ ಯಾರೂ ಮುಟ್ಟಂಗಿಲ್ಲ ಅವನು. ಅದಕ್ಕೆ ದಯವಿಟ್ಟು ಕನ್ನಡ ಇರೋರು ಕನ್ನಡ ಓದ್ರಿ, ಇಂಗ್ಲೀಷ್ ಇರೋರು ಇಂಗ್ಲೀಷ್ ಓದ್ರಿ. ಕೆಲವರಂತೂ ಭಗವದ್ಗೀತೆ ಓದಿರೋರು ಓದಿನ್ರಿ, ಏನು ಚಂದಮಾಮ ಪ್ರಜಾಮತ ಓದಿನಿ ಅನ್ನಂಗೆ ಹೇಳ್ತಾರೆ. ಎಲ್ಲ ಓದಿ ಒಗೆದ್ಬಿಟ್ಟಿನಿ ರೀ. ಇನ್ನು ಕೆಲವರು ಓದಿ ಒಗದೀನಿ ಅಂತ ಹೇಳ್ತಾರೆ, ಓದಿ ಮುಗಿಸೀನಿ ಅಂತಾರೆ. ಯಾರನ್ನ ಅಪ್ಪನ ಮುಗಿಸಿದೋ ಅಮ್ಮನ ಮುಗಿಸಿದೋ ಅಂತ ಕೇಳ್ಬೋದು. ಹೌದಾ? ಒಂದಾನೊಂದು ಕಾಲಕ್ಕೆ ಇಂಥ ಕಾಲದಾಗ ಆರಾಧನೆ ಆದ್ರೆ ದಾಸರುಗಳು ಬರ್ತದೆ ರೀ, ಹರಿಕತಿ ದಾಸರು. ನಾವೆಲ್ಲ ಶಿವಮೊಗ್ಗ ಶ್ರೀನಿವಾಸ ದಾಸರು, ಪಂಡರನಾಥಾಚಾರ್ಯ ಗಲಗಲಿ, ಅವರೆಲ್ಲ ಹರಿಕತೆಗಳನ್ನ ಕೇಳಿ ಬೆಳೆದವರು. ಶಿವಮೊಗ್ಗ ಶ್ರೀನಿವಾಸ ದಾಸರಂತೂ ಎಷ್ಟು ಚಂದ ಹರಿಕತೆ ಹೇಳ್ತಾರೆ. ಉದ್ದು ಮೂಗು ಗುಂಡು ತಲೆ ಹಿಂಗೆ ಹಾಕ್ಕೊಂಡು ಶರಣರ ಸುರಭೋಜ ಗುರುರಾಯ ಶರಣರ ಸುರಭೋಜ ಅಂತ ಹಾಡಿದರೆ ಓಡಿ ಓಡಿ ಬರ್ತಿದ್ರಿ ಜನ. ಅದು ಮೊಬೈಲ್ ಇಲ್ಲದ ಕಾಲ, ರೇಡಿಯೋ ಇದ್ದ ಕಾಲ, ಟಿ ವಿ ಇಲ್ಲದ ಕಾಲ. ಎಷ್ಟು ಇದೇ ಜನ ಪುರಾಣ ಹೇಳಿದ್ರೆ ಸಹಿತ ಇಷ್ಟು ಜನ ಸೇರ್ತಿದ್ದೀರಿ. ಅದು ನಮ್ಮಲ್ಲಿ ಇವತ್ತು ಪುರಾಣಕ್ಕೆ ಹೆಚ್ಚಿದ್ವಿ ಅಂದ್ರೆ 10 ಮಂದಿ ಇರ್ತಾರೆ. 10 ಮಂದಿಯಾಗ 5 ಮಂದಿ ಕಿವಿ ಕೀಳಿಸ್ತಿರ್ತಾರೆ, ಇನ್ನು 5 ಮಂದಿ ಕಣ್ಣು ಮಂಜಾಗಿರ್ತಾರೆ. ಪುರಾಣ ಮುಗಿದ್ರೂ ಕೂತಿರ್ತಾವ್ರಿ ಅವು. ಯಾಕಂದ್ರೆ ಮಗನೋ ಅಳಿಯನೋ ಬಂದು ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಅವ 5ಕ್ಕೆ ತಂದು ಅಲ್ಲಿ ಒಗೆದು ಹೋಗಿಬಿಟ್ಟಿರ್ತಾನೆ ರೀ. 8:15 ಆಚಾರ ನನಗೊಂದು ಮಿಸ್ ಕಾಲ್ ಕೊಡ್ರಿ, ಬಂದು ಕರ್ಕೊಂಡು ಹೋಗ್ತೀನಿ. ಮಿಸ್ ಕಾಲ್ ಕೊಡೋದು ಮರ್ತಂದ್ರೆ ಅವು ಅಲ್ಲೇ ಮಂಟಪದಾಗ ಮುಂಜಾನಿತಾನೆ. ಯಾರಿಗೆ ಸ್ಫೂರ್ತಿ ಬರ್ತದೆ ಈಗ ನೋಡ್ರಿ. ಇವತ್ತು ಎಷ್ಟು ಜನ ಸೇರಿರಿ, ನಗಿಸೋದಂದ್ರೆ ಎಷ್ಟು ಜನ ಸೇರಿ. ಆಧ್ಯಾತ್ಮದಲ್ಲೂ ನಗುವಿನ ಘಟನೆಗಳವ. ಹೌದಾ? ನಾನು ಯಾವಾಗಲೂ ಬ್ರಾಹ್ಮಣರ ಬಗ್ಗೆ ಹೇಳ್ತಿರ್ತೀನಿ. ಇದು ಶ್ರೀನಿವಾಸ ದಾಸರು, ಅಚ್ಯುತ್ ದಾಸರು ಹೇಳ್ತಿದ್ರು. ಭದ್ರಗಿರಿ ಅಚ್ಯುತ್ ದಾಸ್, ಕೇಶವದಾಸ್ ಗೊತ್ತು. ಕೇಶವದಾಸರು ಈ ಭಾಗಕ್ಕೆ ಹೆಚ್ಚು ಬರ್ತಿದ್ದಿಲ್ಲ, ಅಚ್ಯುತ್ ದಾಸರು ಬರ್ತಿದ್ರು ನಮ್ಮೂರಿಗೆ. ನಾವು ಗೋಪಿಚಂದನ ಧಾರಣ ಮಾಡ್ಕೋತೀವಿ, ದೇವ್ರ ನಾಮ ಅಂದ್ಕೋತ ಮಾಡ್ಬೇಕ್ರೆ. ಇವು ಮಕ್ಕಳು ಬೈಕೋತ ಹಚ್ಚಿಕೋತೀವಿ ನಾವು. ಹಾಗೆ ನೋಡಿ ಹಾಕ್ಕೊಳ್ಳೋದ ಹೆಂಗೆ. ನಮ್ಮ ಮಗ ಗೋಪಾಲ, ಅವ ಗೋಪಾಲ ಅವನ ಹೆಸರು, ಇವ್ರು ಗೋಪಾಲ ಅಂತ ಸತ್ರು ಅನ್ನಂಗಿಲ್ಲ. ಇಟ್ಟ ಹೆಸರನ್ನು ಎಂದೂ ಕರೆಯೋದಿಲ್ಲ ರೀ ಬ್ರಾಹ್ಮಣರ ಮಕ್ಕಳಿಗೆ. ಗೋಪಾಲ ಗೋಪ್ಯ. ರಾಮ 2 ಅಕ್ಷರ ರೀ, ರಾಮ್ಯ. ಹೌದಾ? ಚಂದ್ರ ಚಂದ್ಯ, ಕೃಷ್ಣ ಕಿಟ್ಯ. ಸದ್ಯ ಕೃಷ್ಣ ಕೇಳಿಸೋದಿಲ್ಲ, ಉಳ್ಕೊಂಡವ. ಪೂರ್ಣ ಹೆಸರು ಅನ್ನೋದಿಲ್ಲ ಅವ ಮಕ್ಕಳಿಗೆ. ಹೌದಾ? ಹಿಂಗೆ ತಿರ್ಕೋತವ. ನಮ್ಮ ಗೋಪ್ಯ ತಿರುಗ್ತಾನೆ ನಾಯಿ ತಿರುಗಿದಂಗೆ ತಿರುಗ್ತಾನೆ. ಇಲ್ಲೇನಾಗ್ತದೆ ಇದು ಬೇರೆ ಕಡೆ ಎಲ್ಲಿ ಹೇಳೋದಿಲ್ಲ, ನಾನು ಬ್ರಾಹ್ಮಣ ಸಭಾದಾಗ ಮಾತ್ರ ಹೇಳ್ತೀನಿ. ತಿರುಗ್ತಾನ ನಾಯಿ ತಿರುಗಿದಂಗೆ ತಿರುಗ್ತಾನ. ಅವನ ಹಣೆಯಾಗಿ ಏನು ಬರೋದೋ ಏನು ಹಣೆ ಹೆಚ್ಚು. ಹೌದಾ? ಸ್ವಂತ ಬುದ್ಧಿ ಅಂತೂ ಇಲ್ಲ. ಎಡಬಲ ನೋಡ್ಯಾರ ಕಲಿಬಾರ್ದ? ಎಡಬಲ ಸಹಿತ ನೋಡಿ ಕಲಿಯೋದಿಲ್ಲ ರೀ. ಇವನು ಚಿಂತೆಯಾಗ ನಾನು ಎದೆ ಬೇಯುವುದಿಲ್ಲ, ಎದೆಗೆ ಹಚ್ಚುವುದು. ಎಲ್ಲಿ ಹೋಗಿರ್ತಾನೋ ಏನೋ, ಊಟದ ಹೊತ್ತಿಗೆ ಮಾತ್ರ ಕರೆಕ್ಟ್ ಬರ್ತಾನೆ ನೋಡ್ರಿ ಅಷ್ಟೇ. ಮತ್ತೆ ಹಿಂಗೆ ತಿಕ್ಕೋದು, ಮತ್ತೆ ಹಿಂಗೆ ಬೇಡ್ರಿ, ಓದು ಬೇಡ, ಮೋದು ಬೇಡ, ಆಚಾರಿಕೆ ಬೇಡ, ಬ್ರಾಹ್ಮಣಿಕೆ ಎಲ್ಲ ಬಿಟ್ಟಾನ. ತನ್ನ ಹಿಂದೆ 3 ಮಂದಿ ಅಕ್ಕ ತಂಗಿಯರಿದ್ದಾರ ಶಕ್ತಿ ಅಂದ್ರೆ ಬೇಡ ನಮಗೆ. ಬೆನ್ನಿಗೆ ಹಚ್ಚುಗಳು ಚೊಚ್ಚು ಹಿಂಗೆ ಇಡೀ ಗೋಪಿಚಂದನ ಧಾರಣೆ ಏನದ ಮಗನ ಟೀಕಾದೊಳಗೆ ಮುಗಿದೋಗ್ಬಿಡುತ್ತೆ. ಯಾವಾಗ ನಾವು ದೇವ್ರನ್ನ ಸ್ಮರಿಸೋದು? ದೇವ್ರನ್ನ ಸ್ಮರಿಸ್ಬೇಕು ಅಂದರೆ ಜಪ ಮಾಡ್ತಾನೇ ಕೂಡಬೇಕು ಅಂತಿಲ್ರಿ. ಆತನ ಬಗೆಗಿನ ಗ್ರಂಥಗಳನ್ನು ಓದಿದ್ರೆ ಸಹಿತ ನಿಮ್ಗೆ ಸಂಧ್ಯಾ ವಂದನೆ ಹವನ ಹೋಮ ಮಾಡಿದಷ್ಟು ಪುಣ್ಯ ಬರ್ತದೆ ಸ್ನೇಹಿತರೆ. ಇದನ್ನಾದರೂ ಪಾಲಿಸ್ರಿ. ಓದುವ ಹವ್ಯಾಸ ಬಿಡಬಾಡ್ರಿ. ಓದುವ ಹವ್ಯಾಸದಿಂದ ನಮ್ಮಂಥ 3 ಮಂದಿ ಅಂತ ದಡ್ರು ಇವತ್ತು ನಾವು ನಿಮ್ಮ ಮುಂದೆ ಬಂದು ನಿಂತೀವಿ, ನಿಮಗಿಂತ ಎತ್ತರದಾಗಿ ನಿಂತೀವಿ. ನಮ್ಮ ಶಕ್ತಿಯಲ್ಲ, ನಾವು ಓದಿದ ಸಾಹಿತ್ಯಕ್ಕಿರೋ ಶಕ್ತಿ ಅದು. ಮೂಕಂ ಕರೋತಿ ವಾಚಾಳಂ. ಮೂಕನನ್ನು ಕೂಡ ವಾಚಾಳಿಯನ್ನೇ ಮಾಡೋದು ಸಾಹಿತ್ಯ, ಅದ್ರಾಗ ಹಾಸ್ಯ. ನೀವು ಬೇರೆ ಏನೋ ಓದ್ರಿ, ದೊಡ್ಡ ದೊಡ್ಡ ಗ್ರಂಥ ಓದ್ಬಿಟ್ಟು ತಲೆ ಪಂಡಿತ, ನಾನು ಪಂಡಿತ, ಉಳಿದವರೆಲ್ಲ ಸಾಮಾನ್ಯ ಕ್ಷುದ್ರ ಮಾನವರು ಅನಿಸ್ಬೋದು. ಆದ್ರೆ ಹಾಸ್ಯ ಓದಿದ್ರೆ ಮನುಷ್ಯಾಗ ಒಳಗೆ ಇಟ್ಕೊಳ್ಳೋದಾಗೋದಿಲ್ಲ. ಹೇಳಬೇಕಿದ್ರೆ ಇನ್ನೊಬ್ಬರಿಗೆ ಅನಿಸ್ತದೆ. ಹಾಸ್ಯದಿಂದ ಶುರು ಮಾಡಿರಿ, ನನ್ನ ಅನುಭವ ಇದು. ಆಮೇಲೆ ಆಧ್ಯಾತ್ಮ ಓದ್ರಿ. ನೀವೇ ಎಲ್ಲರಿಗೆ ಹೇಳ್ತೀರಿ. ಎಂತೆಂಥ ಕಥೆಗಳು ಪುರಾಣದೊಳಗೆ, ಎಂತೆಂಥ ಉಪಕಥೆಗಳು. ಎಷ್ಟು ಜನ ಮಕ್ಕಳಿಗೆ ಹೆಸರು ಬೇಕಾದ್ರೆ ಗೂಗಲ್ಗೆ, ನಮ್ಮ ಮಕ್ಕಳಿಗೆ ಹೆಸರಿಡಬೇಕಾಗಿದೆ, ಹೆಸರನ್ನು ತಿಳಿಸು ಗೂಗಲ್ ದೊಡ್ಡ ಪಂಡಿತ ಆಗ್ಯದ್ರಿ ಇವರಿಗೆ. ಅಲ್ಲ, ಅದು ಚೆನ್ನಾಗಿ ಹೋದ, ಅದನ್ನು ಬೈಯೋದಿಲ್ಲ, ನಾನು ಅದ್ಭುತ ಆಯ್ತದೇನು. ಇವ್ರನ್ನ ಪುರಾಣ ತೆಗೆದು ನೋಡ್ರಿ, ಎಷ್ಟು ಹೆಸರು ಬೇಕು ರೀ. ಸಾವಿರಾರು ಹೆಸರುಗಳು, ಲಕ್ಷಾಂತರ ಹೆಸರುಗಳು.
ಮತ್ತೆ ನಾವು ಬಿಟ್ಟರೆ ಕೃಷ್ಣ, ರಾಮ, ಧನಂಜಯ, ಗೋಪಾಲ ಇವು ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಹೆಸರಿಡೋಲ್ಲ. ಹಂಗೆ ರಾಯಸಂ ಭೀಮಸೇನ್ ರಾವಿಗೆ ಶಾರ್ಟಾಗಿ ಕರೆದದ್ದು BC ಅಂಥೇಳಿ. ಒಂದು ಅಕ್ಷರ ಕನ್ನಡದಾಗ B, ಎರಡನೇದು CHIG. ಯಾಕೆ? ಅವರು ಇಂಗ್ಲೀಷ್ನಿಂದ ಪ್ರೇರೇಪಿತರಾದ. ಇಂಗ್ಲೀಷ್ ಓದಿ PG ವುಡ್ಹೌಸನ ಕೃತಿಗಳನ್ನು ಓದಿದ ಮೇಲೆ ನಾನು ಇವನಂಗೆ ಬರೀಬೇಕು ಅಂತ ಅನಿಸ್ತೆ ಅವ್ರಿಗೆ. ಆವಾಗ ಅವರು ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯವನ್ನು ಬರೆದರು. ಭಾಳ ಚೆಂದ. 63 ಕಾದಂಬರಿ ಅವ, ಬಿಡಿ ಲೇಖನಗಳವ. ಬಹುಶಃ ಎಷ್ಟು ವರ್ಷ ಆದರೂ ಅವು ತಮ್ಮ ಸತ್ವವನ್ನು ಕಳ್ಕೊಳ್ಳೋದಿಲ್ಲ ಮತ್ತು ಅವತ್ತಿನ ಕಾಲಕ್ಕೆ ಅನ್ವಯ ಆಗ್ತಾವೆ ಸ್ನೇಹಿತರು. ಅದ್ರಾಗಿರೋ ಕೆಲವು ರೇಟಿಗೆ ಇಟ್ಬಿಟ್ರು. ಅವಾಗೆಲ್ಲ ಬೆಂಗಳೂರಾಗ ಆಟೋಕ್ಕೆ 4 ಅಣೆ 8 ಅಣೆ ತೊಗೋತಿರ್ತಾರೆ. ಅದನ್ನು ನೋಡಿ ಈ ಪುಸ್ತಕದಾಗದಪ್ಪ ಅಂತ 8 ಅಣೆ ಅವು ಕೊಟ್ರೆ ಉಲ್ಟಾ 4 ಅಣೆ ನಿಮಗೆ ಕೊಡ್ತಾನವ. ಅಂದ್ರೆ 4 ಬೆರಳು ಮೂಡಂಗೆ ಕಪಾಳ ಹೊಡಿತಾನಂತ. ಹಾಗೆ ದಯವಿಟ್ಟು ಓದು ಹವ್ಯಾಸವನ್ನು ಬಳಸ್ಕೊಡ್ರಿ ಅಂತ ಹೇಳ್ತಾ ಒಂದೊಂದೇ ಲೈನಿನ ಹಾಸ್ಯವನ್ನು ಹೇಳ್ತೀನಿ. ಹೆಂಡ್ತಿನ ಏನಂತ ಕರಿಬೇಕು ಅಂತ ಒಬ್ಬ ಪ್ರಶ್ನೆ ಕೇಳಿದ್ದವ್ರನ್ನ. BC ಉತ್ತರ ಕೊಟ್ಟರು, ಯಾಕೆ ಕರಿತೀಯೋ ಹಿಂದೆ ಸಾಯ್ತಿರ್ತಾವ. ಹೌದಾ? ಅರ್ಥ ಆಯ್ತಾ? ಹೆಂಡ್ತಿನ ಏನಂತ ಕರಿಬೇಕ್ರಿ? ಯಾಕೆ ಕರಿತೀಯೋ ಸದಾ ಹಿಂದೆ ಸಾಯ್ತಿರ್ತಾಳ. ಹಿಂದೆ ಇಲ್ದಾಗ್ರಿ ಆರಾಮಿ ರೋಮಾರಾಯ ಮತ್ತೆ ಯಾಕೆ ಕರಿತೀವಿ? ಹೌದಾ? ಎಷ್ಟು ಸರಳ ಉತ್ತರ ನೋಡ್ರಿ. ಹಾಗೆ ಫೋನ್ ಕಾಲ್ ಬಂದಾಗ ಗಂಡಸರು ಪೆನ್ ಹುಡುಕಿದರೆ ಹೆಂಗಸರು ಚೇರ್ ಹುಡುಕುತ್ತಾರೆ. ಹೌದಾ? ಇವು ಇತ್ತೀಚಿನ ವಕ್ರತುಂಡೋಕ್ತಿ ವಿಶ್ವೇಶ್ವರ ಭಟ್ರು ಬರೆದು. ಫೋನ್ ಕಾಲ್ ಬಂದಾಗ ಗಂಡಸರು ಪೆನ್ ಹುಡುಕಿದರೆ ಹೆಣ್ಣು ಮಕ್ಕಳು ಚೇರ್ ಹುಡುಕುತ್ತಾರೆ. ಯಾಕಂದ್ರೆ ಕೂತು ಮಾತಾಡ್ಬೇಕಲ್ಲ. ಸುದೀರ್ಘ ಮೊದಲೇ ಪಂಕ್ತಿ ಆಗಬೇಕು, 2ನೇ ಪಂಕ್ತಿ ಆಗಬೇಕು, 3ನೇ ಪಂಕ್ತಿಗೆ ಅನೌನ್ಸ್ ಮಾಡಬೇಕು, 3ನೇ ಪಂಕ್ತಿ ಕಡೆ ಪಂಕ್ತಿ ಇನ್ನು ಎಲ್ಲಿ ಹಾಕೋದಿಲ್ಲ ಅಂದಮೇಲೆ ಬರ್ತಾರೆ. ಹೌದಾ? ಹಾಗೆ ರಾಜಕಾರಣಿಗಳೆಂದೂ ನಿವೃತ್ತರಾಗುವುದಿಲ್ಲ. ಯಾಕೆ? ರಾಜಕಾರಣಿಗಳೆಂದು ನಿವೃತ್ತರಾಗುವುದಿಲ್ಲ. ಯಾಕೆ? ಕೆಲಸ ಮಾಡುವವರು ಮಾತ್ರ ನಿವೃತ್ತರಾಗುತ್ತಾರೆ. ಟೈ ಎಂಬುದು ಎಂದಿಗೂ ಮಣ್ಣಿನಿಂದ ಕೊಳೆಯಾಗುವುದಿಲ್ಲ. ಟೈ ಎಂದಿಗೂ ಮಣ್ಣಿನಿಂದ ಕೊಳೆಯಾಗುವುದಿಲ್ಲ. ಅದು ಕೊಳೆಯಾಗುವುದು ಸೂಪ್ನಿಂದ. ಸೂಪ್. ಹೌದಾ? ಅದಕ್ಕೆ ಮಣ್ಣು ಹತ್ತೋದಿಲ್ಲ, ಸೂಪ್ ಹತ್ತೋದು. ಯಾಕೆ? ಟೈ ಹಾಕೊಂಡಿದ್ರೆ ನೀವು ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕಾಗ್ತದೆ. ಕೊಳ್ಳಾಗ ಟೈ ಕಟ್ಕೊಂಡು ರೋಡ್ ಸೈಡ್ ಪಾನಿಪುರಿ ತಿಂದ್ಕೋತ ನಿಂತರ ಇದು ಯಾವುದೋ ಹುಚ್ಚದ ಅಂತ ತೀರ್ಮಾನ ಮಾಡ್ತಾರೆ. ಹೌದಾ? ಹಾಗೆ ರಾಜಕೀಯ ಯಾವುದೆಂದರೆ ಮೊದಲು ಧೂಳೆಬ್ಬಿಸಬೇಕು, ಆಮೇಲೆ ಏನೂ ಕಾಣಿಸುವುದಿಲ್ಲ ಎಂದು ಕೂಗೆಬ್ಬಿಸಬೇಕು. ನೋಡಿ, ವ್ಯಾಯಾಮ ಮತ್ತು ವಿಶ್ರಾಂತಿ ಎರಡೂ ಏಕಕಾಲಕ್ಕೆ ಸಾಧ್ಯವಾಗುವುದು ಯಾವಾಗ? ವ್ಯಾಯಾಮ ಮತ್ತು ವಿಶ್ರಾಂತಿ ಎರಡನ್ನೂ ಎಟ್ ಎ ಟೈಮ್ ಮಾಡೋದು ಯಾವಾಗ? ನಿದ್ದೆಯಲ್ಲಿ ನಡೆಯುವಾಗ. ಹೌದಾ? ಸೋಮ್ನಾಬುಲಿಸಮ್ ಅಂತ ಏನೋ ವ್ಯಾಧಿ ಹೆಸರು ಐತಂತ. ಹಾಗೆ ತಾಯಿಯಾಗಲು ಹೆಣ್ಣು ಅವಕಾಶ ಎದುರು ನೋಡಬೇಕು. ತಾಯಿಯಾಗಲು ಹೆಣ್ಣು ಅವಕಾಶ ಎದುರು ನೋಡಬೇಕು. ಆದರೆ ಅವಕಾಶ ಸಿಕ್ಕಿತೆಂದು ತಾಯಿ ಆಗಬಾರದು. ಅರ್ಥ ಆಗ್ತದೆ? ಮಲಗಿದ ಸಿಂಹ ಬೊಗಳುವ ನಾಯಿಗಿಂತ ಕಡಿಮೆ. ಹೌದಾ? ಮಲಗಿದ ಸಿಂಹ ನಾಯಿ ಬೊಗಳದು ಹೆಸರಿಸ್ತದೆ. ನಾಯಿ ಬಗ್ಗೆ ನಾವು ಇನ್ನೂ ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸೈಬರ್ ಅಂತ ಸೆಕ್ಷನ್ ಗೊತ್ತಲ್ಲ ನಿಮಗೆ? ಸೈಬರ್ ಕ್ರೈಮ್ಸ್ ಅಂತ ಬಂದವ ನೋಡ್ರಿ. ಈಗ ಅದು ಕನ್ನಡದಲ್ಲಿ ಏನಂತಾರೆ ನನಗೆ ಐಡಿಯಾ ಇಲ್ಲ. ಸೈಬರ್ ಕ್ರೈಮ್. ಸೈಬರ್ ಅಲ್ರಿ. ಅದಕ್ಕೆ ನಮ್ಮೆಲ್ಲ ಹಾಸ್ಯಗಾರನ ಆರಿಸಿದ ಗೌರ್ಮೆಂಟ್. ನಾವು ಊರೂರಿಗೆ ಹೋಗಿ ಸೈಬರ್ ಅಪರಾಧಗಳನ್ನ ತಪ್ಪಿಸುವಂಥ ಭಾಷಣ ಮಾಡಬೇಕಾಗಿದೆ. ನೋಡ್ರಿ, ಯಾರ್ದೋ ಏನೋ OTP ಕೇಳ್ತಾರೆ, ಹೇಳಿಬಿಡ್ತೀವಿ ಟಕ್ ಅಂತ, ನಿಮ್ಮ ಹಣ ಹೋಗಿಬಿಡ್ತದೆ. ಅದ್ರ ಸಲುವಾಗಿ ಒಂದು ದೊಡ್ಡ ಅಭಿಯಾನ ಎಂತೆಂಥವ್ರ ಕೈಲಿ ಭಾಷಣ ಮಾಡಿಸಿದ್ರು ಗಿಟ್ಲಿಲ್ರಿ. ಈಗ ನಮ್ಮ ಹಾಸ್ಯಗಾರನ ಬಳಸಿಕೊಂಡು ಅದನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದು ಬರ್ತೀವಿ. ಇಲ್ಲಿ ಸೈಬರ್ ಆಫೀಸ್ ಅದ ಈ ಊರಾಗ. ಅವರು ನಮ್ಮ ಉತ್ತರ ಕರ್ನಾಟಕದವ್ರನ್ನ ಮತ್ತು ಇಲ್ಲಿನ ಹಾಸ್ಯಗಾರನ ಆರಿಸಿ ಈಗ ನಾವು ಊರೂರಿಗೆ ಹೋಗಿ ಸೈಬರ್ ಮೋಸಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತೀವಿ. ಎಂತೆಂಥವ್ರಿ ಏನೇನೋ ಹಾಕ್ತಾರೆ, ಏನೋ ಒತ್ತಿ ಬಿಡ್ತೀವಿ, ಹಣ ಕಳ್ಕೊಂಡು ಒಳೋದನ್ನು ನಾವು ನೋಡ್ತೀವಿ. ಎಷ್ಟು ತಂತ್ರಜ್ಞಾನ ರೀ ಈಗ. ಎಲ್ಲ ಕಳ್ಕೊಳ್ಳೋಂಥ ತಂತ್ರಜ್ಞಾನನ. ಹೌದಮ್ಮ? ಹೆಣ್ಮಕ್ಳು ನೀವು ಭಾಳ ಹುಷಾರಿರ್ಬೇಕಮ್ಮ. 300 ರೂಪಾಯಿಗೆ 10 ರೇಷ್ಮೆ ಸೀರೆ. ಖುಷಿಯಾಗಿ ಹೊರದು ಹಣ್ಣು. OTP ಹೇಳಿ ಓ ಮನೆಯಾಗಿನ ರೇಷ್ಮೆ ಸೀರೆ ಸಹಿತ ಮಾರೋ ಹೊತ್ತು ಬರ್ತು. ಹೌದಾ? ಒಂದಾನೊಂದು ಕಾಲಕ್ಕೆ ಕಳ್ಳರು ಗ್ವಾಡಿ ಕೊನ್ನ ಕರೆದು ಬೆಳಕಂಡಿಯಾಗಿ ಇಳಿದು ಕಳವು ಮಾಡ್ತಿದ್ರು. ಅದೆಂಥ ನಿದ್ದಿರ್ಬೇಡಾಗಿನ ಕಾಲಕ್ಕೆ ನಮಗೆ. ಈಗ ಹಂಗೆ ಸಾಧ್ಯ ಇಲ್ಲ. ಯಾಕಂದ್ರೆ RCC ಮನೆ ಅವ, ಎಲ್ಲ ಸಾಧ್ಯ ಇಲ್ಲ. ಇನ್ನೊಂದು ಏನಂದ್ರೆ ನಾವು ಮಲಗೋದೇ 2 ಗಂಟೆ. TV ಹಚ್ಕೊಂಡ್ಬಿಟ್ವಿ, ಇಲ್ಲ ವಾಟ್ಸಪ್ ನೋಡ್ತಾ ಮಲಗಿದ್ದೀವಿ, ಫೇಸ್ಬುಕ್ ನೋಡ್ತಾ ಮಲಗಿದ್ದೀವಿ ಅಂದ್ರೆ 2 ಗಂಟೆ ತನಕ ಮಲಗ್ತೀವಿ. ಯಾಕೆ ಕಳ್ಳ ಬರ್ತಾನೆ? ಅವಾಗ 8:30 9ಕ್ಕೆಲ್ಲ ಜನ ಮಲಗ್ತಿದ್ರು, ಕಳ್ಳರು ಬರ್ತಿದ್ರು. ಕಳ್ಳರು ಬರಬಾರ್ದು ಅಂತೇಳಿ ಬ್ರಾಹ್ಮಣರು ಓಣ್ಯಾಗ ಏನು ಯಪ್ಪ ನಮಗಂತೂ ಹೇಳೋದಾಗೋದಿಲ್ಲ, ಎದ್ರು ಅವ್ರನ್ನ ಹಿಡಿಯೋದಾಗೋದಿಲ್ಲಪ್ಪ, ನಮ್ಮ ಕೈಯಲ್ಲಿ ನಾಯಿ ಸಾಕ್ತಿದ್ದರು. ನಾಯಿ ಹೆಂಗೆ ಅವು ಬಂದುಗಳೇ ಬೊಗಳ್ತಿದ್ದು ಓಡ್ತಿದ್ರಲ್ಲ, ಅದಕ್ಕೆ ಕಳ್ಳರು ನಮ್ಮನ್ನು ನೋಡಿದಗಳಿಗೆ ನಾಯಿ ಬೊಗಳ್ತಾವ, ನಾವ ಏನಾರ ಮಾಡ್ಬೇಕಿದಕ್ಕಂತೇಳಿ ಏನು ಐಡಿಯಾ ಮಾಡಿದ್ರೆ ಗೊತ್ತೇನ್ರಿ? ಕಳ್ಳರು ಏನು ಮಾಡಿರ್ಬೋದು ಹೇಳ್ರಿ?
ಅವು ಬಿಸ್ಕಿಟ್ ಹಾಕಿರ್ಬೋದು ಅಂತ ತಿಳ್ಕೊತೀರಿ, ಅಥವಾ ಮತ್ತು ಬರೋ ಇಂಜೆಕ್ಷನ್ ಕೊಟ್ಟಿರ್ಬೋದು, ಏನೂ ಮಾಡ್ತಾರೆ. ನಾಯಿ ಹಿಂಭಾಗಕ್ಕೆ ಕೇರ್ ಹಾಕ್ತಿದ್ರು. ಕೇರ್ ಅಂದ್ರೆ ಗೊತ್ತಲ್ಲ, ಕರ್ರಗಿರ್ತದೆ, ಇಷ್ಟು ಅದ್ರೊಳಗೆ ಎಣ್ಣೆ ಇರ್ತದೆ. ಹಾಂ, ಗುರ್ತು ಮಾಡ್ತಾರೆ ಲ್ಯಾಂಡ್ರಿ ಒಳಗೆ ಹಿಂದಕ್ಕೆ, ಈಗೆಲ್ಲ ಚೀಟಿ ಹಚ್ತಾರೆ. ಹಿಂಭಾಗಕ್ಕೆ ಕೇರ್ ಹಾಕ್ತಿದ್ರು. ಮುಂಜಾನೆ ಕೇರ್ ಹಾಕಿರೋ ಅಂದ್ರೆ ರಾತ್ರಿ ಅಷ್ಟೊತ್ತಿಗೆ ವ್ರಣ ಆಗಿ ಬಾತ್ ಬಿಡ್ತಿತ್ತು ಹಿಂಭಾಗ. ಅದ್ರದ್ದು ನಾಯಿಗೆ ಬೊಗಳೋದು ಆಗ್ತಿದ್ದಿಲ್ಲ, ಬೊಗಳಿದ್ರೆ ಬ್ಯಾನೆ ಆಗ್ತತಿ ಹಿಂದೆ. ಹಾಂ, ಇದು ಯಾವ ಟೆಕ್ನಾಲಜಿಲಿ ಯಾವ ಶಾಸ್ತ್ರದಾಗ ಹೇಳ್ಯಾರ, ಇದನ್ನು ಹೆಂಗೆ ಬಂತು ಆಗಿನ ಕಾಲದ ಜನರಿಗೆ? ಇವತ್ತು ನಮ್ಗೆ ಇಷ್ಟು ಟೆಕ್ನಾಲಜಿ ಇದ್ದರೂ ದರೋಡೆ ಮೋಸ ತಪ್ಪಿಸ್ಕೊಳ್ಳೋದಾಗಲಿಲ್ಲ. ಆ ಊರಿನ ಜನ ಎಲ್ಲ ಹಿಂಗೆ ಮಾಡಿ ನಾಯಿಗಳು ಬೊಗಳಿಲ್ಲ ಅಂದರೆ ಜನರಿಗೆ ಕಳ್ಳ ಬಂದಾನ ಅಂತ ತಿಳ್ಕೊತಿದ್ರು. ಬೊಗಳಿದ್ರಲ್ಲ, ಬೊಗಳಿಲ್ಲ ಅಂದರೆ ಕಳ್ಳ ಬಂದಾನ. ಎಂಥ ಟೆಕ್ನಾಲಜಿ ರೀ ಆಗಿನ ಕಾಲದ್ದು. ಮತ್ತು ಅವ್ರು ದಡ್ಡರು, ನಾವು ಶಾಣ್ಯಾರ ಅಂದ್ಕೋತೀವಿ. ಹೌದಾ? ಇಂಥ ವಿಷಯಗಳನ್ನೆಲ್ಲ ಬೀಚಿಯವ್ರ ಕಾದಂಬರಿಗಳಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ. ಅದಕ್ಕೆ ಓದುವ ಹವ್ಯಾಸವನ್ನು ಹಾಕಿಕೊಡ್ರಿ ಜೀವನದಲ್ಲಿ. ಜೀವನದಲ್ಲಿ ಸ್ನೇಹಿತರನ್ನು ಎಂದೂ ಮರೆಯಬೇಡಿ. ಅವರಿಗೆ ಸಾಲ ಕೊಟ್ಟಿದ್ದರಂತೂ ಮರೆಯಲೇಬೇಡಿ. ವರ್ಣಿಸಲು ಪದಗಳೇ ಇಲ್ಲ ಎಂದರೆ ಅವರಿಗೆ ವರ್ಣಿಸಲು ಬರುವುದಿಲ್ಲವೆಂದರ್ಥ. ಹೌದ್ರೆ? ಎಷ್ಟು ಸಿಂಪಲ್ ಇದೆ ನೋಡ್ರಿ ಹಾಸ್ಯ. ಡಾಕ್ಟ್ರುಗಳ್ಯಾರು ಪರ್ಫೆಕ್ಟ್ ಅಲ್ಲ. ಡಾಕ್ಟ್ರುಗಳ್ಯಾರು ಡಾಕ್ಟ್ರ್ ಇದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತರಿ, ಬೈಯೋದಿಲ್ಲ ಅನ್ನೋದಿಲ್ಲ. ಒಬ್ಬರಿದ್ದಾರೆ ಪಾಪ ನಿಂತಾರೆ ಡಾಕ್ಟ್ರು, ಸದಾ ಕೂತಿರ್ತಾರೆ. ಇವತ್ತು ಶಿಕ್ಷಾ ಅವರಿಗೆ. ಹಾಂ, ಡಾಕ್ಟ್ರುಗಳು ಪರ್ಫೆಕ್ಟ್ ಅಲ್ರಿ, ಅವರೇ ಹೇಳ್ಬೇಕು ಈ ಮಾತನ್ನು. ಯಾಕಂದ್ರೆ ಅವ್ರಿಗೆ ಸದಾ ಮಾಡೋದು ಪ್ರಾಕ್ಟೀಸ. ಡಾಕ್ಟ್ರೇ ಹೇಗೆ ನಡೆದಿದೆ ಪ್ರಾಕ್ಟೀಸು ಅಂತ ಕೇಳಿದ್ರೆ ಅವ್ರು ತಪ್ಪು ತಿಳ್ಕೊಳ್ಳೋದಿಲ್ಲ. ನೀವು ಅದೇ ಒಬ್ರು ACDC ಹೆಂಗೆ ನಡೆದ್ರಿ ನಿಮ್ಮ ಪ್ರಾಕ್ಟೀಸು ಅಂದ್ರೆ ಬೈತಾನವ. ಕೂತ್ಕೊಳ್ಳೋ ಮರ 30 ವರ್ಷ ಆಯ್ತು ನಾನು ಈ ಕೆಲಸ ಮಾಡೋದಕ್ಕೆ, ಇನ್ನೂ ಪ್ರಾಕ್ಟೀಸ್ ಅಂತ ಕೇಳ್ತೀಯನ ಅಂತಾನೆ. ಡಾಕ್ಟ್ರಿಗೆ ಅವ್ರು ಹೇಳ್ತಾರೆ, 15 ಇಯರ್ಸ್ ಆಯಿತು ನಾ ಪ್ರಾಕ್ಟೀಸ್ ಮಾಡಿ. ಇನ್ನೂ ಪ್ರಾಕ್ಟೀಸೇ. ಯಾಕಂದ್ರೆ ಮನುಷ್ಯ ದೇಹ. ವಕೀಲರು ಪ್ರಾಕ್ಟೀಸ್ ಮಾಡ್ತಾರೆ. ಹೌದು, ವಕೀಲರು ಇದ್ದೀರಾ ಇಲ್ಲೇ? ವಕೀಲರು ಡಾಕ್ಟ್ರು ಇದ್ದೀರಾ? ನಾನು ಡಾಕ್ಟ್ರ್ ಜೋಕ್ ಯಾವಾಗಲೂ ಹೇಳ್ತಿರ್ತೀವಿ. ಇವರು ಡಾಕ್ಟ್ರ್ ಯಾವಾಗಲೂ ಹೇಳ್ತಿರ್ತೀನಿ ರೀ, ಡಾಕ್ಟ್ರು ಎಷ್ಟು ಶಾಣ್ಯರು ಇರ್ತಾರ, ಆದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಯಾರು ಓದೋದಕ್ಕೆ ಸಾಧ್ಯ ಏನ್ರಿ? ನೀವು ಚಲೋ ಬರೀತೀರಿಲ್ರಿ? ಹಾಂ, ನೀಟಾಗಿ ಬರೀರಪ್ಪ. ಯಾಕಂದ್ರೆ ಪೇಷಂಟ್ ಓದ್ಬೇಕು ಅದನ್ನು. ಏನು ರೀ ಎಮ್ ಅಂತ ಬರೆದ್ರು ಅಂದ್ರೆ ಏನದು? ಮೆಟಾಸಿನ್ನೋ, ಮೆಟಾಸಿಡ್ಡೋ, ಮಂಗ್ಯ ನನ್ನ ಮಗನೋ, ಮೆಂಟಲ್ಲೋ, ಹಾಂ ಮಂಗನೋ, ಏನು ಎಮ್ ಅಂತವ್ರೆ ಮುಂದೆ ಪರ್ಫೆಕ್ಟ್ ಓದೋದು ಯಾರು? ಅದನ್ನು ಮೆಡಿಕಲ್ ಶಾಪ್ನೋ. ಏನು ಲಿಂಕ್ ಅದನು ಅವರಿಗೆ ಇವರಿಗೆ? ಅದೇನು ರಣ ಬಂದೈತು. ಏನು ಹೋದ ಜನ್ಮದಾಗ ಅವ ಮಾಸ್ತರ್ ಆಗಿದ್ನು, ಇವ್ರು ಅವಾಗ ಮಾಸ್ತರ್ ಆಗಿದ್ರು, ನನಗೆ ಗೊತ್ತಿತ್ತು. ಕರೆಕ್ಟಾಗಿ ಕೊಡ್ತಾನವ. ಹಾಂ, ಹಿಂಗಾಗಿ ಈ ಡಾಕ್ಟ್ರು. ನಿಮ್ಮ ಹೆಸರೇನು ಸರ್? ಹೆಸರು ನಿಮ್ಮದು? ರಾಘವೇಂದ್ರ. ಅವನು ಸಾಕ್ಷಾತ್ ಅವ್ರದ ಭವರೋಗ ವೈದ್ಯರ ಹೆಸರು ಇಟ್ಕೊಂಡಾರ ನೋಡ್ರಿ ಅವರು. ಹಾಂ, ಬರೆದು ಒಂದು ಆದರೂ ಅಭ್ಯಾಸ ಬಿಡೋದಿಲ್ಲ. ಎಮ್ ಅಂತ ಬರೆದು ಮುಂದೆ ಕರಕ ಮಾಡಿಬಿಟ್ರು. ಹಿಂದೆ ಮುಂದೆ ಬರೆದು ತೊಗೊಂಬಾಕ ಅವ ನೋಡಿ ಚೀಟಿ ತೊಗೊಂಡು ಇಡೀ ಬೆಂಗಳೂರು ಅಡ್ಡಾಡಿದನು. ಸಂಜೆ ಮುಂದೆ ಬಂದು ಯಾಕೋ ಗುಳಿಗೆ ಎಷ್ಟೊತ್ತು ತರೋದು ಅಂತ ಕೇಳಿದ್ರು. ಡಾಕ್ಟ್ರ ಈ ಮ್ಯಾಲೆ ಬರೆದಿಲ್ಲ ರೀ, ಇವು ಸಿಕ್ಕವು, ಹಿಂದೆ ಬರೆದ್ರಿ ಅವು ಸಿಗಲಿಲ್ಲ ರೀ ಅಂದ. ಉತ್ಸಾಹ ಹಿಂದೆ ಪೆನ್ನ ಮೂಡ್ಲಾರ್ದಕ್ಕೆ ಗೀಚಿನ ಎರಡು ಒಂದೇ ರೀ. ಹಂಗೆ ಇರ್ತಾವ ರಕ್ಷ. ಪೆನ್ನ ಮೂಡ್ಲಾರ್ದಕ್ಕೆ ಗೀಚಿನೋ ಮರಯ ಅಂತ ಬೈದ್ರವರು. ಹಾಂ, ಪೆನ್ನು ಮೂಡ್ಲಾರ್ದಕ್ಕೆ ಗೀಚಿರಿ? ಅವ ಬಡ್ಡಿ ಮಗ ಮೆಡಿಕಲ್ ಶಾಪ್ನವ ಮೈಸೂರಾಗದ ತರಿಸ್ಕೊಡ್ತು ನಾನು ನೋಡ್ರಿ. ಅವ ಎಂಥವಿರ್ಬಾರ್ದು ಲೆಕ್ಕ ಹಾಕ್ರಿ. ಹಾಂ, ಇದು ಜೀವನ ಎಲ್ಲ ರಂಗದಾಗ, ಆಚಾರೊಳಗೆ. ಹಾಂ, ಯಾವುದೇ ಧರ್ಮವನ್ನು ತಗೊಳ್ರಿ, ಯಾವುದೇ ಪ್ರಸಂಗವನ್ನು ತಗೊಳ್ರಿ, ಅಲ್ಲಿ ಹಾಸ್ಯ ಹುಡುಕುವಂಥ ಪ್ರಯತ್ನ. ಆದರೆ ಇವತ್ತು ಹಾಸ್ಯ ಮಾಡಿದ್ರೆ ಸಹಿತ ಕೋರ್ಟಿಗೆ ಕೇಸ್ ಹಾಕೋಂಗೆ ಆಗಿಬಿಟ್ರೆ. ಹೌದು, ನೋಡಿರಿ ಪ್ರಕರಣಗಳು. ಏನೂ ಅನ್ನಂಗಿಲ್ಲ ಯಾರಿಗೆ. ನಮ್ಮ ಬೀಚಿಯವ್ರ ಕಾದಂಬರಿ ಓದಿರೋ ಒಂದು 50 ಕೇಸ್ ಇರ್ಬೇಕು ಅವ್ರ ಮೇಲೆ. ಹಂಗೆ ಬರ್ದಾರೆ. ಬ್ರಾಹ್ಮಣರಿಗಾಗಿ ಒಂದು ಕಾದಂಬರಿ ಬರ್ದಾರೆ, ಲಿಂಗಾಯತರಿಗಾಗಿ ಖಾದಿ ಸೀರೆ ಬರ್ದಾರೆ, ಬ್ರಾಹ್ಮಣರಿಗಾಗಿ ದಾಸಕೂಟ, ಲಿಂಗಾಯತರಿಗಾಗಿ ಖಾದಿ ಸೀರೆ, ಮುಸಲ್ಮಾನರಿಗಾಗಿ ಆಟೋ ಅಂತ ಒಂದು ಕಾದಂಬರಿ ಒಳಗೆ ಫಸ್ಟ್ ಟೈಮ್ ಅಕ್ಕನ ಜೊತೆಗೆ ಅವ್ರು ತಮ್ಮ ಮನ್ಯಾಗ ಇರ್ತಾನೆ. ತಾಯಿ ಇರೋದಿಲ್ಲ ಅವ್ರಿಗೆ. ಅಕ್ಕನ ಒಬ್ಬ ಮದುವೆ ಮಾಡಿಕೊತಾನೆ, ಯಾರು ಬೆಂಗಳೂರವನು. ತಮಗೆ ಜಾಗ ಇಲ್ಲಲ್ಲ, ಅವನು ಕರ್ಕೊಂಡ ಬೆಂಗಳೂರಿಗೆ ಬರ್ತಾಳೆ ಆಕೆ. ಅವ ಬೆಂಗಳೂರಿಗೆ ಬಂದು ಬರೀ ಉಂಡು ಮಲಗುತ್ತಿರ್ತಾನೆ ರೀ. ಅಕ್ಕಗೆ ಸಂಕೋಚ ಆಗ್ತದೆ. ಹುಚ್ಚ, ನಿಮ್ಮ ಮಾವ ಎಷ್ಟು ಕಷ್ಟಪಡ್ತಾನೆ, ಹಾಂ, ನೀನು ಅವನ ಜೊತೆಗೆ ಹೋಗಿ ಕೆಲಸ ಮಾಡು. ಇವನಿಗೆಲ್ಲ ಕೆಲಸ ಅವ ಏನಂತಾನೆ, ಹುಡುಗ 20-30 ವರ್ಷ ಇರ್ತಾವ್ರೆ, ಅವ ಯುವಕ ಇರ್ತಾನೆ. ಆದ್ರೆ ಉಂಡು ಮಲಗೋದು, ಅಡ್ಡಾಡಿ ಬರೋದು ಮಾಡ್ತಾನೆ. ಒಂದು ಕೆಲಸ ಹಚ್ಚ್ರಿ ಅಂದ್ರೆ, ಪಾಪ ಹುಡುಗಿದ್ದಾನೆ, ರೆಸ್ಟ್ ತಗೋ ಅಂತಾನೆ ರೀ ಪಾಪ. ಈಗೀಗ ಸಂಕೋಚ ಆಗ್ತದೆ. ಇಷ್ಟು ಗಟ್ಟಿಮುಟ್ಟಿರೋವನು ಹಿಂಗೆ ಕೂತ ಅಂದರೆ ಏನು ಅಂಥೇಳಿ, ನೋಡ ನಿಮ್ಮ ಮಾವಾಗ ನೀನು ಇವತ್ತು ಕೆಲಸ ಕೊಡಿಸ್ಲಿಲ್ಲ ನೀನು ಅಂದೆ ಅಂದ್ರೆ ನಾ ಊಟ ಬಿಡ್ತೀನಿ ಅನ್ಬೇಕು ಅಂತ ಹೇಳ್ಕೊಡ್ತಾ.
ಅದಕ್ಕೆ ಅವ ಏನಂತ ಹೇಳ್ರಿ, ಒಂದು ವೇಳೆ ಮಾವ ಊಟ ಬಿಡು ಅಂದ್ರೆ ಇಷ್ಟ, ಮುಂದಿಲ್ರಿ ಇಷ್ಟ, ಊಟ ಬಿಡು ಅಂದ್ರೆ ಅಂತ ಯೋಚನೆ ಮಾಡ್ತಾನಾಗಲಿ ಅವ ಕೆಲಸ ಕೇಳಬೇಕನ್ನೋ ಬುದ್ಧಿ ಬರ್ದ. ಅದಕ್ಕೆ ಸಣ್ಣ ಸಣ್ಣ ಘಟನೆಗಳನ್ನ ಆಯ್ದುಕೊಂಡು ಬರೆಯೋದ್ರಲ್ಲಿ ಬೀಚಿ ಕೈಲಾಸಂ ಭಾಳ ಎತ್ತಿದ ಕೈ ಇದ್ರ ಸ್ನೇಹಿತರು. ಇವತ್ತು ಭಾಳ ಜನ ಬಂದಾರೆ, ಇವತ್ತು ಭಾಳ ಚೆಂದ ಚೆಂದ ಬರೀತಾರೆ. ನಾವೆಲ್ಲ ಅನೇಕ ಕಾದಂಬರಿಗಳನ್ನು ಓದುವಂಥ ವಯಸ್ಸು. ನೀವು ಮೊಬೈಲ್ ಬಿಟ್ಟರೆ ಅಂದರೆ ಕಾದಂಬರಿ ಓದ್ತೀರಿ. ತಿಮ್ಮ ಅನ್ನೋವನ್ನು ಬೀಚಿಯವರು ದಡ್ಡ ಅಂತ ಬಿಂಬಿಸಿದ್ರು. ಅವನಿಂದ ಬಹಳಷ್ಟು ಪಾಠಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ತಾರೆ. ಜೋಕುಗಳು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ಆಗ್ಬೇಕನ್ನೋರಿ. ನಾನು ಜೋಕ್ನಾಗಿರೋಷ್ಟು ಮೆಸೇಜ್ ಮತ್ತೆಲ್ಲಿಯೂ ಸಿಗೋದಿಲ್ಲ. ಸೈನ್ಸ್ ಮಾಸ್ಟರ್ ಬಂದರು ತಿಮ್ಮನ ಸಾಲಿಗೆ. ಒಂದು ಅಸಿಡ್ನೊಳಗೆ ಒಂದು ಲೋಹ ಹಾಕಿದರು. ಬುಸ್ ಅಂತ ಶಬ್ದ ಬಂದು ಕುದ್ದು ಆ ಲೋಹ ಕರಿಗೆ ಹೋತ್ರಿ. ಆಮೇಲೆ ಮತ್ತೊಂದು ತಂತಿ ಹಾಕಿದ್ರು, ಪೌಡ್ರ್ ಹಾಕಿದ್ರು. ಅದ್ರಾಗ ಏನು ಹಾಕ್ತಾರ ಅವೆಲ್ಲ ಬುಸ್ ಅಂತ ಶಬ್ದ ಮಾಡಿ ಕರೆಗೆ ಹೋಗೋದಕ್ಕತ್ತಿರು. ಮಾಸ್ತರು ಕೊನೆಗೆ ಹುಡುಗ ಆಶ್ಚರ್ಯ ಆದರು. ಮಾಸ್ತರ್ ಕೊನೆಗೆ ಏನು ಮಾಡಿದ್ರು, ಒಂದು 5 ರೂಪಾಯಿ ಕಾಯಿನ್ ತೆಗೆದ್ರಿ. ಕಾಯಿನ್, ಮಕ್ಕಳೇ ಈ 5 ರೂಪಾಯಿನ ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧೀನಿ, ನಿಮ್ಮ ಪ್ರಯೋಗ ತೋರಿಸ್ತೀನಿ, ಈ ದ್ರಾವಕದೊಳಗೆ ಇದನ್ನು ಹಾಕ್ತೀನಿ, ಇದು ಕರಗ್ತದ ಇಲ್ಲ ಹೇಳ್ರಿ ಅಂದ. ಎಲ್ಲ ಹುಡುಗರು ಅಯ್ಯೋ ಸರ್ ಎಂತೆಂಥವು ಹಾಕಿದ್ರಿ, ಕರಿಗೆ ಹೋತು, ತಾಮ್ರ ಕಬ್ಬಣ ಕರಿಗೆ ಹೋತು. ಕರಗ್ತದೆ ಸರ್, ಕರಗ್ತದೆ ಸರ್. ತಿಮ್ಮ ಸುಮ್ಮನೆ ಕೂತೀರಿ, ಯಾಕೆ ಕರಗೋದಿಲ್ಲ ಸರ್ ಅದು. ಕಣ್ಣಾರೆ ನೋಡಿ ಅಲ್ಲೇ ಹೆಂಗೆ ಕರಗೋದಿಲ್ಲ, ಯಾಕೆ ಕರಗೋದಿಲ್ಲ ಹೇಳು. ಅಲ್ರಿ 5 ರೂಪಾಯಿ ಕಳ್ಕೊಳ್ಳೋದಕ್ಕೆ ನೀವೇನ್ರ ದಡ್ಡ್ರ? ಹಾಂ, ನೀವು ಹಾಕೋದಕ್ಕೆ ರೆಡಿ ಆಗಿರಿ ಅಂದ್ರೆ ಅದು ಕರಗೋದಿಲ್ಲ ಅಂತಲೇ ಅರ್ಥ ನೋಡಿ. ಇದು ಕಾಮನ್ ಸೆನ್ಸ್. ಹಿಂಗೆ ಮಾತಾಡೋ ಹುಡುಗರು ನಾವು ಅದಕ್ಕೆ ಪ್ರಸಂಗ ಅಂತೀವಿ. ಅವ್ರು ಅವನು ಮೆದುಳು ಎಷ್ಟು ಚಂದ ಕೆಲಸ ಮಾಡ್ತೀವಿ ಯೋಚನೆ ಮಾಡಿ. ಕಾಡಿನಾಗಿರೋ 10 ಪ್ರಾಣಿ ಹೆಸರು ಹೇಳ್ರಿ ಅಂದ್ರೆ ಮಾಸ್ತರ್, ಕಾಡಿನಾಗಿರೋ 10 ಪ್ರಾಣಿ ಹೆಸರು ಹೇಳ್ರಿ. 5 ಹುಲಿ, 3 ಸಿಂಹ, 2 ನರಿ ಅಂದವ. ಹೌದಾ? ಈಗ ಕಾಣಿಸೋ ಇವ 3 ಪ್ರಾಣಿ ರೀ. ನಮಗಂತೂ ಅವೂ ಇಲ್ಲ. ಸರ್ಕಸ್ ಐತಿ ಹೊತ್ತಿಗೆ ಎಲ್ಲರೂ ಹುಲಿ ನೋಡ್ಲಕ್ಕಂದ್ರೆ ಊರಾಗ ಬರೋದಕ್ಕೆ ಹತ್ಯಾವೀಗ. ನಮಗೆ ಪಕ್ಷಿಗಳು ಯಾವ ಕಾಣಿಸವು? ಯಾವ್ಯಾವ ರೀ? ಗುಬ್ಬಿ, ಕಾಯಿ. ಮೊಬೈಲ್ ಬಂದ ಮೇಲೆ ಗುಬ್ಬಿಗಳು ಸಹಿತ ಕಾಣ್ತಾ ಇಲ್ಲ. ಮೊಬೈಲ್ ಟವರ್ಗಳಿಂದ ಅದಕ್ಕೇನೋ ತೊಂದರೆ ಆಗ್ತವಂತ. ಇದನ್ನು ಹೇಳಿದಾಗ ಒಬ್ಬವ ಏನು ಅವೈಜ್ಞಾನಿಕ ಇದು ಪ್ರಾಣೇಶ್ವರ ಭಾಷೆ, 20 ವರ್ಷದಿಂದ ಅವೈಜ್ಞಾನಿಕ, ಮೊಬೈಲ್ ಟವರಿಂದ ಗುಬ್ಬಿಗಳಿಲ್ಲ ಅಂತ. ಆಮೇಲೆ ಪ್ರೂವ್ ಆಯ್ತು ಮೊಬೈಲ್ ಟವರ್ನಿಂದ ಗುಬ್ಬಿಗಳ ಸಂತತಿ ನಾಶ ಆಗ್ತದೆ. ಏನು ಉಳಿದಾವ? ಕಾಗಿ. ಪಕ್ಷಮಾಸದ ಸಲುವಾಗಿ ಅವು ಇಷ್ಟು ಉಳ್ದಾವ ನೋಡ್ರಿ. ಏನು ಪಕ್ಷಮಾಸದಾಗ ಕಾಗಿ ಸಹಿತ ಈಗ ಬೆಂಗಳೂರಾಗ ನೋಡ್ರಿ ಸಾಕಿಬಿಟ್ರೆ ಗೊತ್ತಿಲ್ಲ. ಪಕ್ಷಮಾಸಕ್ಕೆ 2 ಕಾಗಿ ಸಾಕಿ ಅಲ್ಲಿ ಕುಂಬಿ ಮೇಲೆ ಕೂತ್ಕೊಂಡು ಅಪ್ಪ ಏನು ಕರ್ಮ ಬಂತು ಅಂದ್ರೆ ಬೆಂಗಳೂರಾಗ ಎಲ್ಲ ನೋಡ್ರಿ, ವಿಡಿಯೋದ ನೋಡಿರ್ತೀರಿ ನೀವು. ಕಾಗಿ ಸಹಿತ ಮಾರಾಟ. ಯಾರ ಮನ್ಯಾಗ ಶ್ರಾದ್ದ ತಿದೇದರಿ ಕಾಗಿ ಪಿಂಡ ಯಾರ ಮನ್ಯಾಗ ಆಗಬೇಕ್ರಿ ಅಂತ ಮುಂದೆ ಕೂಡ್ಕೊಂತ ಬಂದರೂ ಆಶ್ಚರ್ಯ ಇಲ್ಲ. ಹೌದಾ? ಈ ಊರಿಂದ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಪಕ್ಷಮಾಸ ಅಂದ್ರೆ ಅಂಜಿಬಿಟ್ಟಿನ್ರಿ ನಾನು. ಒಂದು ಸಲ ನಾವು ಊರಿಗೆ ಹೋಗೋದು, ನಮ್ಮ ಅಣ್ಣ ಪುರೋಹಿತ ಗಂಗಾವತಿಯಲ್ಲಿ, ಪ್ರಹ್ಲಾದಾಚಾರ್ಯ ಬೇವನಾಳ್ ಅಂತ ಪೌರೋಹಿತ್ಯ ಮಾಡಿಸ್ತಾನೆ. ಶ್ರಾದ್ದ ಲಗ್ನ ಎಲ್ಲ ಮಾಡಿಸ್ತಾನೆ, ಮುಂಜುವಿಯಿಂದ ಹಿಡಿದು ಅಂತ್ಯಕ್ರಿಯೆ ತನ ಎಲ್ಲ ಮಾಡಿಸ್ತಾನೆ. ಇಲ್ಲಿ ನಾನು ಒಂದು ಸಲ ಏನಾಯ್ತು, ಊರಿಗೆ ಹೋಗೋದಾಗಲಾರ್ದಕ್ಕೆ ಇಲ್ಲೇ ಯಾವುದೋ ಒಂದು ಮಠದಾಗ ಹೋದ್ನೇನ್ರಿ. ಇದೇ ರೀತಿ ಜನ ಸೇರಿದ್ದೀರಿ. ನನ್ನ ಭಾಷಣಕ್ಕೆ ಸೇರಿದಲ್ಲಿ ಇಷ್ಟು ಜನ, ತಂದಿ ಪಕ್ಷ ಮಾಡೋದಕ್ಕೆ ಇಷ್ಟು ಜನ ಸೇರಿರಲ್ಲ ಅಂತ ಸಂತೋಷ ಆಯ್ತು ನನಗೆ. ಸಾಮೂಹಿಕರಿ ನಾನು ಕೂತೆ ಸವ್ಯ ಅಪ್ಸವ್ಯ ಆಗ್ರಿ, ದರ್ಬಿ ಹಾಕ್ಕೊಡ್ರಿ, 3ನೇ ಬೆಟ್ಟಿಗೆ ಹಾಕ್ಕೊಡ್ರಿ ದರ್ಬಿ. ಉಲ್ಟಾ ಕೆಳಗೆ ಮಾಡಿ ಮ್ಯಾಲೆ ಚೆಂಗು ಮಾಡಿ ಹಾಕ್ಕೊಂಡ್ರು. ಕೆಳಗೆ ಅವನು ಮಾಡಿರಿ, ಚುಚ್ಚವು ಕೆಳಗೆ ಮಾಡಿರಿ, ಮ್ಯಾಲೆ ಮಾಡಿರಿ, ಹಿಂಗೆಲ್ಲ ಹೇಳಿಂದು ಪಾಪ ಹಾಕ್ಕೊಡ್ರು. ಆಮೇಲೆ 2 ಹೋಲ್ ಇರ್ತಾವ್ರಿ ದರ್ಬಿಗೆ, ಮ್ಯಾಗಿಂದೋ ಕೆಳಗಿಂದೋ ಸಂದೇಹ ಕೆಲವರಿಗೆ. ಕ್ಯಾನ್ ಐ ಪುಟ್ ದಿಸ್ ಫಿಂಗರ್ ಇನ್ ವಿಚ್ ಹೋಲ್ ಅಂತ ಬಗಲ ಕೆಳಗೆ. ಧನ್ಯ ಮಕ್ಕಳಪ್ಪ ಅನ್ಕೊಂಡ್ಬಿಟ್ಟಿವಿ ನಾವು. ಅಪ್ಸವ್ಯ ಸವ್ಯ ಅಂದ್ರೆ ಗೊತ್ತಿಲ್ಲ, ಮಾಲಾಕಾರ ಅಂದ್ರೆ ಗೊತ್ತಿಲ್ಲ. ಮ್ಯಾಲೆ ಸೂರ್ಯಾಗ ಹಿಡೀರಿ, ಉಪಕರ್ಮ ಮಾಡಿಸೋಣ ಸೂರ್ಯಾಗ ಹಿಡೀರಿ ಅಂದ್ರೆ ಸೂರ್ಯ ತುಂಬ ದೂರ ಇದ್ದಾನೆ ಅಂತಾವ. ಏನು ಆತನ ಮಾರಿಗೆ ಹಾಕಂತ ಹೇಳಿದ್ವಿ. ಮೈಕ್ನಾಗ ಎಲ್ಲರೂ ನೀರು ಬಿಡ್ರಿ, ಈ ಥರ ಬಿಡ್ರಿ, ಈ ಮೂಲಕ ನೀರು ಹೋಗಬೇಕು, ಹಂಗೆ ಬಿಟ್ರಿ. ಎಡಗೈ ಯಾವುದೋ ಬಲ, ಕೆಲವರು ಲೆಫ್ಟ್ ಹ್ಯಾಂಡ್ ಇರ್ತಾರೆ ಪಾಪ, ಅವು ರೈಟ್ ಹ್ಯಾಂಡ್ ಜಾಗದಾಗ ಕೈತಂದು ಹಿಂಗೆ ಬಿಡೋದಕ್ಕೈತೆ ಅವು. ಆಯಿತು, ಎಲ್ಲ ಹೆಸರು ಹೇಳ್ಕೊಂಡು ತರ್ಪಣ ಬಿಡ್ರಿ. ಓಸು ಮಂದಿ ತಮ್ಮ ಹೆಸರು ಹೇಳ್ಕೊಂಡು ತರ್ಪಣ ಬಿಡ್ರಿ. ನಾನೊಬ್ಬವನ ನಮ್ಮಪ್ಪನ ಹೆಸರು ಹೇಳಿ ತರ್ಪಣ ಬಿಟ್ಟು. ಯಾಕೆ ಪುರೋಹಿತರು ಮನೆ ಹುಟ್ಟಿದವನ. ಉಳಿದು ಓಸೋ ಮೈ ನೇಮ್ ಈಸ್ ಮಧುಸೂದನ್, ಮೈ ನೇಮ್ ಈಸ್ ಗೋಪಾಲ್, ಮೈ ನೇಮ್ ಈಸ್ ಪುಂಡರೀಕ್. ಓಸೋ ಮಂದಿ
ನಾನು ಆಚಾರ್ಯ ಹಂಗೆ ಹೇಳ್ಬಾಡ್ರಿ, ಈ ಯಾರ್ಯಾರಿಗೆ ಬಿಟ್ಟರೆ ಕೇಳ್ರಿ ಎಲ್ಲ ವೇದ ಇಲ್ಲ ನಮ್ಮ ಹೆಸರಿನಲ್ಲೇ ನಾವು ಬಿಟ್ಕೊಂಡಿವಿ, ನಿಮ್ಮ ಮಗ ನಿಶ್ಚಿಂತೆ ಅದು ನಡ್ರಿ ಅಂದ್ಬಿಟ್ಟಿವಿ ಹಾಂ. ಎಂಥ ಅನಾಹುತರಿ ಇದು. ವೈಜ್ಞಾನಿಕವಾಗಿ ನಾವು ಎಷ್ಟೆಷ್ಟು ಮುಂದಾಗಿವೋ ಧಾರ್ಮಿಕವಾಗಿ ಅಷ್ಟೆಷ್ಟು ಹಿಂದುಳಿದಕ್ಕತ್ತೀವಿ. ಮುಂಜಿ ಮಾಡೋದು, ಉಪನಯನ ನೋಡ್ರಿ, ಯಾರೂ ಚಂಡಿಕೆ ಬಿಡಂಗಿಲ್ಲ. ಯಾಕೆ 8 ವರ್ಷಕ್ಕೆ ಉಪನಯನ ಮಾಡಿದ್ರೆ ಚಂಡಿಕೆ ಬಿಟ್ರೆ ಚಂದ. ಈಗ ಬಿಟ್ರೆ ಹುಚ್ಚು ನೋಡ್ದಂಗೆ ನೋಡ್ತಾರೆ ರೀ. ಈಗ ಕೂದಲ ಜಾಸ್ತಿ ಬಿಡ್ಬೇಕ್ರಿ, ಹಿಂಗೆ ಇಲ್ಲೇ ಇಲ್ಲೇ ಕಣ್ಣೊಂದ ಕಾಣ್ತಿರ್ಬೇಕು. ಅಂಥ ಹುಡ್ರನ್ನ ಲವ್ ಮಾಡ್ತಾವ್ರಿ ಇವು. ಚಂದ ಗೋಪಿ ಚೆನ್ನ ಹಚ್ಕೊಂಡೋದ್ರೆ ಹಿಂಗೆ ಸರ್ಕೋತ ಹುಡುಗಿಯರು. ಅವ ಗಡ್ಡ ಬಿಟ್ಕೊಂಡು ಕಾಲ್ಡಿ ಬಂದವ್ರು ಹೋಗಿ ಯುರೋಪಿಗೆ ಹೋಗ್ತಾರ ಅವನು. ಏನು ಕಾಲು ಬಂತಪ್ಪ ಇದು. ಆಶ್ಚರ್ಯ ಆಗ್ಬಿಟ್ಟ ಸ್ನೇಹಿತರೆ. ನೋಡ್ರಿ, ವೈದಿಕ ವರ ಕನ್ಯಾದೇಶ ಸಮಸ್ಯೆ ಅದ. ಯಾರನ್ನ ಭೇಟಿ ಆಗಲಿ ನನಗೊಂದು ಕನ್ಯಾ ನೋಡ್ರಿ ಅಂತಾನೆ ಅಂತಾರೆ. ನಾನು ನಿಮ್ಮ ಜೊತೆಗೆ ಬರ್ತೀನಿ ರೀ, ಮಾತಾಡ್ತೀನಿ ರೀ, ಹಾಸ್ಯ ಓದ್ತೀನಿ ರೀ, ನಮಗೊಂದು ಕನ್ಯೆ ಇದ್ರಿ ಹೇಳ್ರಿ. ಇಲ್ಲ ಒಂದಾನೊಂದು ಕಾಲಕ್ಕೆ ಒಂದು ಹೆಣ್ಣನ್ನು ಕರ್ಕೊಂಬಂದು ಎಷ್ಟು ಮನೆಗಳಿಗೆ ತೋರಿಸ್ತಿದ್ರಿ. ಅವ್ರ ಮನೆ ಅದ್ರ ಇವ್ರ ಮನೆ ಹಾರ್ಮೋನಿಯಂ ಹಾಡೋದಕ್ಕೆ ಬರ್ತಾನವ, ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾನವ, ತಬಲಾ ಬಾರಿಸ್ತೀಯೇನು, ಒಂದು ಹಾಡು ನಡೆಸಿ ನೋಡ್ತಿದ್ರು. ಈಗ ಇವರೇ ಇಂಟರ್ವ್ಯೂ ಮಾಡಂಗೆ ಆಗಿಬಿಟ್ಟಾರೆ ಅವ್ರಿಗೆ. ವಾಟ್ ಈಸ್ ಯುವರ್ ನೇಮ್, ವಿಚ್ ಕಂಪ್ನಿ, ಪರ್ಸಂಟೇಜ್ ಏನದ, ಮಾರ್ಕ್ಸ್ ಕಾರ್ಡ್ ಒಯ್ಬೇಕವ, ಮಾರ್ಕ್ಸ್ ಕಾರ್ಡು, ಬ್ಲಡ್ ರಿಪೋರ್ಟು, ಯಾವ ಕಂಪ್ನಿ ಲೆಟ್ರು, ದಿನ ಆಫೀಸ್ಗೆ ಹೋಗ್ತಾನೋ, ಏನು ವರ್ಕ್ ಫ್ರಮ್ ಹೋಮ್ನವ್ರು ಇದ್ದೀರಾ ಇಲ್ಲಿ ಯಾರಾದ್ರೂ? ಇನ್ನೂ ಬಂದಿರಾ ಎಲ್ಲರೂ? ಇದ್ದೀರಾ? ಇನ್ನೂ ಇದ್ದೀರಾ? ವರ್ಕ್ ಫ್ರಮ್ ಹೋಮ್ 3 ವರ್ಷ ಮಾಡಿ ಹೊರಗೆ ಬಂದ್ರಿ ಬಾಣ ತಿರ್ಕೊಂಡಂಗೆ ಆಲಕೈತಿ. ಹಾಂ ಮಾಡಿ ಹಾಕಿ ಹೇಳ್ತಿ ಟಿ ವಿ ಬಂದವ್ರಂಗೆ ಆಗಿದ್ಲಾಯ್ತು. ಇವ್ರು ಬಾಣಂತರದಂಗೆ ಇವ್ರು ಆಗ್ಯಾರ. ವರ್ಕ್ ಫ್ರಮ್ ಹೋಮ್ ಇದ್ದಾಗಲೂ ಬೆಂಗಳೂರು ಇಷ್ಟೇ ಟ್ರಾಫಿಕ್ ಇತ್ತು, ಈಗಲೂ ಇಷ್ಟೇ. ಏನು ಈ ಊರಾಗ ನೆಲದಿಂದ ಹುಟ್ಟುತ್ತಾರೆ ನಮ್ಮ ಮಂದಿ ಅನ್ನಂಗೆ ಆಗ್ಯದ. ಪ್ರತಿಯೊಂದು ಓರಿ ಊರಾಗ ಆದರೂ ಜನ ಬೆಂಗಳೂರನ್ನ ಇಷ್ಟಪಡ್ತಾರೆ. ಇಲ್ಲಿ ಏನು ಗುಣ ಅದನ್ನು ನಾವು ಬರೀ ನಮ್ಮ ಉತ್ತರ ಕನ್ನಡ ನಂಬಿಕೊಂಡಿದ್ದು ಇಷ್ಟು ಕಾರ್ಯಕ್ರಮ ಕೊಡೋದಾಗ್ತಿದ್ದಿಲ್ಲ ರೀ. ಬೆಂಗಳೂರಾಗ 1 ಅಲ್ಲ 2 ಅಲ್ಲ, ಏನು ಬಾಬಾ ನಮಗೆ ಆಶ್ಚರ್ಯ. ಎಂತೆಂಥ ಸಂಸ್ಥೆಗಳು, ಎಂತೆಂಥ ಸಾಫ್ಟ್ವೇರ್, ಬರೀ ಇಂಗ್ಲೀಷ್ ಮಾತ್ರ ಗೊತ್ತಿರುವಂಥ ಕಡೆಗಳಲ್ಲಿ ಹೋಗಿ ನಾವು 3 ಜನ ಕನ್ನಡ ಭಾಷಣ ಮಾಡಿ ಗೆದ್ದು ಬಂದೀವಿ ಸ್ನೇಹಿತರೆ. ಹೌದಾ? ಅದಕ್ಕೆ ಸಾಹಿತ್ಯ ಸಂಗೀತಗಳಿಗೂ ಬೆಲೆ ಅದು. ಇಲ್ಲೆಲ್ಲ ಇದು ಅಲ್ಲ ಏನು ದಕ್ಷಿಣಾದಿ ಸಂಗೀತ ಜಾಸ್ತಿ ತರ ಹಿಂಗೆ. ಇಲ್ಲೆಲ್ಲ ನಮ್ಮ ಕಡೆ ಹಿಂದೂಸ್ತಾನ ವಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ. ಹೌದಾ? ಎಷ್ಟು ವ್ಯತ್ಯಾಸ. ಇದನ್ನು ಅವ್ರು ಕೇಳ್ತಾ ಇದ್ದಾರೆ, ಅದನ್ನು ಅವ್ರು ಕೇಳ್ತಾ ಇದ್ದಾರೆ. ಸಂಗೀತ ಸಾಹಿತ್ಯ ಇಲ್ದಿರತಕ್ಕಂಥ ಮನುಷ್ಯ ಪಶುವಿಗೆ ಸಮಾನ ಅಂತ ಹೇಳ್ತಾರೆ. ದಯವಿಟ್ಟು ಆ ಹವ್ಯಾಸ ರೂಢಿಸ್ಕೊಳ್ರಿ. ದಿನಕ್ಕೆ 1 ಗಂಟೆ ಆದರೂ ಬೀಚಿಯವರ ಕೃತಿಗಳನ್ನು ಓದ್ರಿ ಅಂತ ನನ್ನ ವಿನಂತಿ ಅಂತ ಹೇಳ್ತಾ ನಮ್ಮ ಬೀಚಿಯವ್ರದ್ದು ಹೇಳ್ತೀನಿ. ನಾಲಿಗೆ, ಇದ್ರ ಡೆಫಿನೇಷನ್ ಕೇಳ್ರಿ ನೀವು. ಇವೆಲ್ಲೂ ನಿಮ್ಮ ಡಿಕ್ಷನರಿ. ನಾಲಿಗೆ ಅಂದರೆ ಟಂಗ್, ಇಷ್ಟೇ. ಗೂಗಲ್ ಹೇಳಿದ್ರೆ ಟಂಗ್ ಅಂತ. ಹೆಣ್ಣು ಟಂಗೋ ಗಂಡು ಟಂಗೋ ಹೇಳೋದಿಲ್ಲ. ಕೆಪಾಸಿಟಿ ಹೆಣ್ಣು ಟಂಗಿಗೆ ಭಾಳ ಇರ್ತವೆ ರೀ. ಗಂಡು ಎಲ್ಲಿ ಟಂಗಿಗೆ ಇಲ್ಲಿ ಕೆಲಸನೇ ಮಾಡೋದಿಲ್ಲ. ಒಂದು ಬರೀ ಗೋಣು ಇದ್ದೀರೇನು, ಹೊರಗೆ ಹೊಂಟಿರೇನು, ಜಲ್ದಿ ಮನೆಗೆ ಬರ್ತಿರಲ್ಲ, ಕೌಲೆತ್ತಂತಾರೆ ನಮ್ಮ ಕಡೆ ಗೋಣ್ ಆಡಿಸೋದಕ್ಕೆ. ನಾಲಿಗೆ, ಇದಕ್ಕೆ ಮೂಳೆ ಇಲ್ಲ. ಹೌದಾ? ಎಲುಬಿಲ್ಲದ ನಾಲಿಗೆ, ಆಚಾರವಿಲ್ಲದ ನಾಲಿಗೆ ಅಂತ ಹಾಡ್ತಾರೆ. ನಾಲಿಗೆ, ಇದಕ್ಕೆ ಮೂಳೆ ಇಲ್ಲ, ಆದರೆ ಮೂಳೆ ಮುರಿಸುವ ಶಕ್ತಿ ಇದೆ. ನೋಡಿ, ಡಾಕ್ಟರ್ ಒಂದೇ ಬಾರಿಗೆ 4 ಜನರಿಗೆ ಕೆಲಸ ಕೊಡುವ ಶಕ್ತಿ ಇರುವವನು. ಅರ್ಥ ಆಯ್ತು ನೋಡೋರಿಗೆ. 4 ಜನಕ್ಕೆ ಎಟ್ ಎ ಟೈಮ್ ಕೆಲಸ ಕೊಡ್ಬೇಕಂದ್ರೆ ಡಾಕ್ಟ್ರಿಂದ ಮಾತ್ರ ಸಾಧ್ಯ. ಸೀನಿಯರ್ ಡಾಕ್ಟ್ರ್ ಬೇರೆ ಮತ್ತು ಮೊದಲಿಂದ ಶುರು ಮಾಡಿದ ಡಾಕ್ಟ್ರ್ ಬೇರೆ. ಸೀನಿಯರ್ ಡಾಕ್ಟ್ರಿಗೂ ಹೊಸ ಡಾಕ್ಟ್ರಿಗೂ ಏನು ವ್ಯತ್ಯಾಸ ಅಂದ್ರೆ 30 ವರ್ಷ ಸರ್ವಿಸ್ ಆಗಿತ್ತು ಡಾಕ್ಟ್ರಿಗೆ. ಒಬ್ಬ ಪೇಷಂಟ್ ಬಂದು ಅಡ್ಮಿಟ್ ಮಾಡಿದ್ರು, ಆರಾಮಾಗಿ ಏನು ಮಾಡಿದ್ರಿ ರೀ, ಆಸ್ಪತ್ರೆ ಹೊಸದಾದ ಅಡ್ತಗಳು ದಬ್ಬನ ಬಿದ್ದು ಸುತ್ತೋಗ್ಬಿಟ್ಟು 10 ದಿವಸ ಟ್ರೀಟ್ಮೆಂಟ್ ಮಾಡೋದು. ನರ್ಸು ಓಡ್ಬಾರ್ದು, ಡಾಕ್ಟ್ರೇ 10 ಡೇಸ್ ಟ್ರೀಟ್ ಮಾಡಿದ್ವಿ, ಈಸ್ ಡೆಡ್ ಈಸ್ ನೋ ಮೋರ್ ಏನು ಮಾಡಬೇಕು, ಪೊಲೀಸ್ ಬರ್ತಾರೆ, ಚಾನಲ್ನವ್ರಂತೂ ಮೊದಲು ಓಡಿ ಬರ್ತಾರೆ. ಏನು ಮಾಡಬೇಕು ಅಂದಾಗ ಡಾಕ್ಟ್ರ್ ಹೇಳ್ದೆ, 30 ವರ್ಷ ಸರ್ವಿಸ್ ಆಗ್ಯದ ನನಗೆ, ಏನೂ ಮಾಡಬೇಡ. ಅವ ಹಿಂಗೆ ಬಿದ್ದಾನೆ. ಹೌದಲ್ಲ? ಅವನು ಗೋಣು ಆಸ್ಪತ್ರೆ ಕಡೆ ತಿರುಗಿಸು ಸಾಕು. ಅರ್ಥ ಆದ್ರೆ ಅವ ಡಿಸ್ಚಾರ್ಜ್ ಆಗಿ ಹೋಗೋ ಮುಂದೆ ಸತ್ತಿಲ್ಲ, ಒಳಗೆ ಬರೋ ಮುಂದೆ ಹೊಸ್ಲದಾಗ ಸತ್ತಾನ ಅಂತ. ಎಂತೆಂಥ ಐಡಿಯಾ ಕೊಡ್ತಾರೆ. ನಾಳೆ ಈ ಶಬ್ದ ಬಂದಿದ್ದು ಇಬ್ಬರಿಂದ. ಯಾರು? ಒಬ್ಬ ಅಕ್ಕಸಾಲಿಗನ ಅಗ್ಗಿಷ್ಟಿಕೆ ಹಾಗೂ ಟೇಲರ್. ನಾಳೆ ಅಂತ ಅವ್ರ ಬಾಯಿಗೆ ಬಂದಷ್ಟು ಜಗತ್ತಿನಾಗ ಎಲ್ಲಿ ಬರೋಕ್ಕೆ ಡಿಕ್ಷನರಿ ಸಹಿತ ಅಷ್ಟಿಲ್ಲ. ಅವ್ರು ಯಾವಾಗ ಹೋಗ್ರಿ? ನಾಳೆ.
ಹಿಂದಕ್ಕೆಲ್ಲ ನಾಳೆ ಬಾ ಅಂತ ಬರೀತಿದ್ರು, ಗೊತ್ತಾ ನಿಮ್ಗೆ? ಹಾಂ, ಕಾಲರ ಹಾಕ್ಯಂಡ್ರು. ಈಗ ಹಳ್ಳಿಗಳು ಹಾಗೆ ನಾಳೆ ಬಾ ಅಂತ. ಎಷ್ಟೋ ಕಡೆ ನಮ್ಮನ್ನು ಕರೆಯೋದಕ್ಕೆ ಬಂದಾರ್ರಿ ಕಾರ್ಯಕ್ರಮಕ್ಕೆ, ನಾಳೆ ಬಾ ಅಂತ ಬರ್ದಾರೆ ಬೋರ್ಡಿಗೆ. ನಾವು ಇವತ್ತು ಇಲ್ಲಿ ಬಿಡು ಕಾರ್ಯಕ್ರಮ ಅಂತ ವಾಪಸ್ ಹೋಗಿದ್ವಿ. ಭಾವಜೀವಿ ಅಂದರೆ ಯಾರು? ಭಾವಜೀವಿ, ಭಾವನಾಜೀವಿ ಸರ್. ಕಾವ್ಯ ಕವನ ಓದೋನು, ಬೀಚಿ ಹಂಗೆ ಬರೋದಿಲ್ಲ. ಭಾವಜೀವಿ ಅಂದರೆ ಅಕ್ಕನ ಗಂಡನ ಆಶ್ರಯದಲ್ಲಿರುವ ವ್ಯಕ್ತಿ. ಮಗಳು ಅಂದರೆ ಏನು? ಮಗಳು ಏನು ಮಾಡಬೇಕು? ಎಲ್ಲ ಇಲ್ಲಿ ಅನೇಕ ಜನ ಹೆಣ್ಮಕ್ಳಿದ್ದೀರಿ, ಮಕ್ಕಳಿದ್ದೀರಿ. ಮಗಳು ಇವಳನ್ನು ಶ್ರೀಮಂತನಲ್ಲದ ಮನುಷ್ಯನಿಗೆ ಕೊಡಿ, ಮನುಷ್ಯನಲ್ಲದ ಶ್ರೀಮಂತನಿಗೆ ಕೊಡಬೇಡಿ. ಮದುವೆ ಏನು? ಮದುವೆ ಅಂದ್ರೆ ಮದುವೆ ಆರಂಭದಲ್ಲಿ ಕಾವ್ಯ, ಮಧ್ಯದಲ್ಲಿ ಗದ್ಯ, ಕೊನೆಗೆ ವ್ಯಾಕರಣ. ಮೊದಲ ಮದುವೆ ತಂದೆ ತಾಯಿ ಒತ್ತಾಯಕ್ಕೆ, ಎರಡನೇ ಮದುವೆ ಬಂಧು ಬಳಗದ ಒತ್ತಾಯಕ್ಕೆ, ಮೂರನೇದು ಸ್ವಂತ ಅವಿವೇಕ, ನಾಲ್ಕನೇದು ಅಭ್ಯಾಸ ಬಲ. ಅವಾಗೆಲ್ಲ 4 ಲಗ್ನ ಆಗ್ತದೆ. ನಿಮ್ಮ ಅಜ್ಜಂದ್ರೆ ಮುಚ್ಚಂದ್ರೆ ಹಳ್ಳಿಗೆ ಹೋಗಿ ಕೇಳ್ರಿ, 4 ಲಗ್ನ. ಈಗ ಒಂದು ಕಣ ಸಿಗಲಾರ್ದಂಗೆ ಆಗಿದ್ರಿ. ಈಗ ಬಂಡ್ಯಾಗ ಅನೌನ್ಸ್ ಮಾಡ್ಕೊತ ಕನ್ಯಾ ಅದಾವನ್ರಿ, ಕನ್ಯಾ ಅಂತ ಕೂಗೋ ಹೊತ್ತು ಬಂದೈತ್ರಿ. ಹಾಂ, ಎಷ್ಟು ತ್ರಾಸಾಗಿದೆ. ಎಷ್ಟೋ 10 ಜನರಿಗೆ ಎಷ್ಟೋ ಕನ್ಯಾವಂತರಿಗೆ. ಗಂಡು ಸಂಖ್ಯೆ ಜಾಸ್ತಿ ಆಗೋದಕ್ಕತ್ತದ, ಹೌದಾ? ಆದರೂ ಎಲ್ಲಿಯೂ ಶೌರ್ಯ ಕಾಣವಲ್ತು. ಹೆಣ್ಮಕ್ಳು ಹೆಂಡತಿ ಬಗಲ ಬಂದ್ರೆ ಗಂಡಸಿಗೆ ಶೌರ್ಯ ಬರ್ತದಂತೆ. ಮೆರವಣಿಗೆಗಳು, ರೋಗ ಸರ್ ಅದು ಬೆಳೆ. ಎಲ್ಲ ರೋಗಗಳು ಹುಟ್ಟುವುದು ಅಡುಗೆ ಮನೆಯಲ್ಲಿ, ಬೆಳೆಯುವುದು ಆಸ್ಪತ್ರೆಯಲ್ಲಿ, ಗುಣವಾಗುವುದು ಸ್ಮಶಾನದಲ್ಲಿ. ಎಷ್ಟು ಶಾಕಾಹಾರಿ ಅಂದರೆ ಯಾರು? ವೆಜಿಟೇರಿಯನ್ ಅಲ್ಲ? ಸಿಂಪಲ್, ಇವೆಲ್ಲ ಎಲ್ಲರೂ ಕರೆಕ್ಟಾಗಿದೆ. ಆದರೆ ಬೀಚಿ ಬರೀತಾರೆ, ಶಾಕಾಹಾರಿ ಅಂದರೆ ಬಿಸಿ ಆಹಾರವನ್ನು ಇಷ್ಟಪಡುವವ. ಹೌದಾ? ಬಿಸಿ ಬಿಸಿ ಆಗಿರೋ ಊಟ, ಎಲ್ಲರೂ ಶಾಕಾಹಾರಿಗಳೇ. ಶಾನುಭೋಗ ಅಂದರೆ ಯಾರು? ಇಲ್ಲಿದ್ದೀರಾ ಯಾರಾದರೂ ಶಾನುಭೋಗರು? ನೀವಲ್ಲ. ಇವನಿಗೆ ಮೋಸ ಬೇಡಬೇಕೆಂದರೆ ಇನ್ನೊಬ್ಬ ಶಾನುಭೋಗನಿಂದಲೇ ಸಾಧ್ಯ, ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ತಿಮ್ಮೀಕ್ಷನರಿ ಅಂತ ಬೀಚಿಯವ್ರದ್ದು ಡಿಕ್ಷನರಿ ಅದ ರೀ ಕನ್ನಡದ ಬಗ್ಗೆ. ಅಕ್ಕಿ ಇದೆಷ್ಟು ಚೆನ್ನಾಗಿದೆ, ಅಬ್ಸರ್ವ್ ಮಾಡಿ. ಈಗಂತೂ ಫ್ರೀ ಅಕ್ಕಿ ತೊಗೊಂಡ್ರೆ ಯಾರು ಇದ್ದೀರಾ ಇಲ್ಲೇ? ಇಲ್ಲ, ಯಾರೂ ಇಲ್ಲ. ಹಾಂ, 2,000 ರೂಪಾಯಿ ಅದೂ ಇಲ್ಲ. ನಾಳೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ತಡೆ. ಅಕ್ಕಿ ಹಸಿದಾಗ ಹೊಟ್ಟೆಗೆ ಬೀಳಲಿ ಬಿಡಲಿ, ಮದುವೆಯ ದಿನ ತಲೆಗೆ, ಸತ್ತ ದಿನ ಬಾಯಿಗೆ ಬೀಳುವುದೇ ಅದರ ಕೆಲಸ. ಅರ್ಜುನ ಅಂದರೆ ಯಾರು? ಧರ್ಮರಾಯನ ತಮ್ಮ. ಇಲ್ಲಿ ಬೇರೆ ಬೀಚಿ ವಿಡಂಬನಾ ಶೈಲಿನೇ ಬೇರೆ. ಅರ್ಜುನ ಎಂದರೆ ನೌಕರಿಗೆ ಅರ್ಜಿ ಹಾಕಿ ಕಾಯುತ್ತಿರುವವನೇ ಅರ್ಜುನ. ಅಳಿಯ. ಹಾಂ, ಇಲ್ಲಿ ಅನೇಕ ಜನ ಅಳಿಯಂದಿರ್ತೀರಿ, ನೀವಲ್ಲ. ಈ ಕಾರ್ಯಕ್ರಮದ ಯಾರಿಲ್ಲ, ಆ ಅಳಿಯನ್ನು ಬಿಟ್ಟು ಉಳಿದವ್ರ ಬಗ್ಗೆ ಹೇಳ್ತೀನಿ, ನಮ್ಮ ಮನೆಯಾಗಿರೋರ ಬಗ್ಗೆ. ಅಳಿಯನಿಗೆ ಸಿಟ್ಟು ಬಂದರೆ ಮಗಳನ್ನು ಕರೆದೊಯ್ಯುತ್ತಾನೆಂಬುದು ಹಿಂದೆ. ಅಳಿಯನಿಗೆ ಸಿಟ್ಟು ಬಂದರೆ ಮಗಳನ್ನು ಕರೆದೊಯ್ಯುತ್ತಾನೆಂಬುದು ಹಿಂದೆ. ಮಗಳನ್ನು ಇಲ್ಲೇ ಬಿಟ್ಟು ಹೋದಾನು ನಿನ್ನೆ, ಮಗಳೊಟ್ಟಿಗೆ ಇಲ್ಲಿಯೇ ಬಂದು ಇದ್ದಾನು ಇದು ಇವತ್ತಿಂದು. ಉಡುಪಿ. ಹಾಂ, ಅಳಿಯ ಅಂದರೆ ಏನಂದರೆ, ಇದು ಅನಕ್ರವ್ರು ಬರೀತಾ ಇದ್ದಾನೆ. ಅಳಿಯ ಅಂತಲೇ ಅವನಿಗೆ ಯಾಕೆ ಹೆಸರು ಬಂತ ಹೇಳಿ? ಸಾಲ ಅಂತಾರೆ ಹಿಂದ್ಯಾಗ. ಫಾದರ್ ಇನ್ ಲಾ, ಅಳಿಯ. ನೋಡಿರಿ, ಇಂಗ್ಲೀಷು ಕನ್ನಡಕ್ಕೆ ವ್ಯತ್ಯಾಸ ಹೇಳ್ತೀನಿ ನಿಮಗೆ. ಇವು ಇಲ್ಲಿಂದಲೇ ಹುಟ್ಟಿದಂಥ ಶಬ್ದಗಳು ಅನ್ನೋದಕ್ಕೆ ನಮ್ಮಲ್ಲಿ ಸ್ವತಂತ್ರ ಇದೆ. ಕನ್ನಡದಲ್ಲಿ ಅಳಿಯ ಕನ್ನಡದೇ ಶಬ್ದ ಇದೆ. ಇಂಗ್ಲೀಷಲ್ಲಿ ನೀವೇನಂತೀರಿ? ಫಾದರ್ ಇನ್ ಲಾ. ಇಲ್ಲಿ ಹುಟ್ಟಿಲ್ಲದು, ಫಾದರ್ ಇನ್ ಲಾ. ಲಾ ಹೇಳ್ತದವ ಅಳಿಯ ಅಂತ. ಅತ್ತಿ, ಮದರ್ ಇನ್ ಲಾ. ಕೋರ್ಟ್ ಶಬ್ದ ಅದು. ಇನ್ ಲಾ ಕಾನೂನಿನ ಪ್ರಕಾರ ಆಕಿನೋ ತಾಯಿ, ಅತ್ತಿ. ಇನ್ ಲಾ ಸನ್ ಇನ್ ಲಾ. ಸನ್ ಇರಲಿಲ್ಲ ಅಂದ್ರೆ ಮಗಳ ಗಂಡನೂ ಸಣ್ಣ ಆಗ್ತಾನೆ. ಇನ್ನು ಲಾದಾಗದ ಅದು. ಆ ಶಬ್ದ ಸ್ವತಂತ್ರ ಅಲ್ಲ. ಆದರೆ ಇಲ್ಲಿ ಮಗಳನ್ನು ಬಿಟ್ಟೇ ಹೋದಾನು ನಿನ್ನೆಯ ಮಾತು. ಮಗಳು ಇಲ್ಲೇ ಇದ್ದೀನಿ. ಸ್ತ್ರೀಲಿಂಗ, ಉಡುಪಿ. ಯಾವ್ದು ಹೇಳ? ಹಾಂ, ಅಳಿಯ ಅಂತ ಶಬ್ದ ಯಾಕಂದ್ರಲ್ಲಿ ಏನಿದೆ? ಯಾರಿಗಾದ್ರೂ ಅರ್ಥ ಗೊತ್ತಿರ್ಬೋದು. ನಮ್ಮ ಭಾಷಣ ಕೇಳಿದ್ರೆ ಅಥವಾ ಯೂಟ್ಯೂಬ್ ನೋಡಿದ್ರೆ ಹೇಳ್ಬೋದು ನೀವು. ಅಳಿಯ ಅಂತ ಯಾಕೆ ಹೆಸರು? ಎಷ್ಟು ಇಂಥ ಶಬ್ದ ಬೇರೆ ಭಾಷೆಯಲ್ಲಿ ಎಲ್ಲೂ ಇಲ್ಲ. ಅಳಿಯ ಅಂದ್ರೆ ಏನು ಅರ್ಥ? ಮಗಳ ಗಂಡ ಅಂತಲೇ ತಲೆಗೆ ಬರ್ತದೆ, ಸೋದರ ಅಳಿಯ ಅಂತಲೇ ತಲೆಗೆ ಬರ್ತದೆ. ಅಳಿಯ, ಅವನಿಗೆ ಅಳಿವಿಲ್ಲ. ಮಗಳ ಸೌಭಾಗ್ಯವನ್ನು ಅವನು ಎಂದಿಗೂ ಅಳಿಯ, ಅವನಿಗೆ ಅಳಿವಿಲ್ಲ ಅನ್ನೋದಕ್ಕೆ ಅವನಿಗೆ ಅಳಿಯ. ದೀರ್ಘಾಯುವಾಗುವಂಥ ಆಶೀರ್ವಾದ ಮಾಡೋ ಬದಲು ಅಳಿಯನಾಗುವಂತಾರೆ. ಮಗಳಿಗೆ ಗಂಡನಾಗು, ಅಳಿಯನಾಗು, ನನ್ನ ಅಳಿಯನಾಗು, ದೀರ್ಘಾಯುವಾಗು. ಅವನಿಗೆ ಅಳಿವೇ ಇಲ್ಲ. ನೋಡಿ, ಕನ್ನಡದಲ್ಲಿ ಇರ್ತಕ್ಕಂಥ ಶಬ್ದ. ಮಕ್ಕಳಿಗೆ ಕನ್ನಡ ಕಲಿಸ್ರಿ ಅಂತ ಅದಕ್ಕೆ ನಾನು ಹೇಳೋದು. ಕಲಾವಿದ, ಇಲ್ಲಿ ಯಾರಾದ್ರೂ ತಪ್ಪು ತಿಳಿಬೇಡ್ರಿ, ಆಗಿನ ಕಾಲದ್ದಿದು. ಕೈಯಲ್ಲಿ ಕಾಸು ಇದ್ದಾಗ ಕಾಗದ ಕೂಡ ಬರೆಯುವುದಿಲ್ಲ, ಕಾಸಿಲ್ಲದಾಗ ಟೆಲಿಗ್ರಾಮ್ ಕಳಿಸುತ್ತಾನೆ. ಗುರು ಎಷ್ಟು ಚೆನ್ನಾಗಿ ನೋಡಿ.
ಕಳ್ಳನಾಗಿ ಕತ್ತಲಲ್ಲಿ ಅಲೆಯಬೇಡ, ಗುರುವಾಗಿ ಮಠದಲ್ಲಿ ಹಾಯಾಗಿ ಮಲಗಂತು ಅವ್ರ ಕಾಲಕ್ಕೆ. ಹೀಗೆ ಸ್ನೇಹಿತರೆ, ಕೊನೆಯದು ಸೂರ್ಯ. ಇವನಿಗೆ ಹೆಂಡತಿ ಇಲ್ಲವೆಂದು ಹೇಳಬಹುದು, ಸೂರ್ಯನಿಗೆ ಹೆಂಡತಿ ಇಲ್ಲವೆಂದು ಹೇಳಬಹುದು. ಏಕೆಂದರೆ ಇಷ್ಟು ಉರಿಯುತ್ತಿದ್ದಾನೆಂದರೆ ಅಷ್ಟೇ. ಸೂರ್ಯ ಎಷ್ಟು ಉರಿತಾನಂದ್ರೆ ಈ ಮಗ್ಗ ಲಗ್ನ ಆಗಿಲ್ಲ, ಅದಕ್ಕೆ ಉರಿತಾನ. ಚಂದ್ರಗೆ ಲಗ್ನ ಆಗ್ಯದ, ಅಲ್ಲ ತಣ್ಣಗಿರ್ತಾನ ಮಾತಾಡ. ಹೀಗೆ ಸ್ನೇಹಿತರೆ, ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರಗಳಿದೆ ಅಂತ ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಅದಕ್ಕೆ ದಯವಿಟ್ಟು ಬೀಚಿಯವರ ಕೃತಿಗಳನ್ನು ಓದ್ರಿ. ದಯವಿಟ್ಟು ಬಿಡ್ರಿ, ನಿಮ್ಮ ಮೊಬೈಲು, ಕಂಪ್ಯೂಟ್ರು, ಯೂಟ್ಯೂಬು ಏನನ್ನೂ ಕಲಿಸೋದಿಲ್ಲ. ನೆನಪುಳಿಯಂಗಿಲ್ಲ. ನೋಡಿದ್ದು ಪುಸ್ತಕದಲ್ಲಿ ಇದ್ದದ್ದು ಮಸ್ತಕದಲ್ಲಿ ಸ್ಥಿರವಾಗಿ ಉಳಿತದೆ ತಾಯಂದ್ರ ಸ್ನೇಹಿತರು. ಅಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ, ಇಂಥ ಸಭೆಗಳು ಭಾಳ ಕಷ್ಟ ನಮಗೆ ಸಿಗೋದು. ಇವತ್ತು ಏನು ಜನ ಎದ್ದೆದ್ದು ಹೆಂಗೆ ನೋಡೋದು ಎಲ್ಲ. ಯಾವ ಸೀರಿಯಲ್ ಅದ ಈಗ 8:00 ಅಂತೂ ಸೀರಿಯಲ್ ನೋಡೋರು ಇನ್ನೂ ಇದ್ದೀರಿ ಅಂದಂಗೆ ಆತು. ಇಲ್ಲಿ ಬಿಜಾಪುರದವ್ರು ಯಾರಿದ್ದೀರಿ? ಹಾಂ, ಎಲ್ಲ ಊರಾಗೂ ಬಿಜಾಪುರದವ್ರು ಸಿಗ್ತಾರೆ. ಹುಬ್ಳಿಯವ್ರು ಎಷ್ಟು ಜನ ಇದ್ದೀರಿ? ಹಾಂ, ವೆರಿ ಗುಡ್. ನೀವು ಯಾವ ಊರಾಗಿದ್ದೀರೋ ಕೈ ಎತ್ತಿರ ಆ ಎಲ್ಲ ಊರಿಗೆ ನಾವು ಹೋಗಿ ಬಂದು ಪುಣ್ಯ ಭಾಗ್ಯ ನಮ್ಮದು. ಕರ್ನಾಟಕದ 432 ಊರಿಗೆ ಹೋಗಿ ಬಂದೀವಿ ನಾವು. ಇದುವರೆಗೂ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಂಖ್ಯೆ 4000. ಅಡ್ಡಾಡಿದ ಊರು 432, ಅಡ್ಡಾಡಿದ ದೇಶ 9. ಇಂಗ್ಲೀಷ್ ಬರದೆ ವಿದೇಶಕ್ಕೆ ಹೋದವ್ರು ನಾವು 3. ಫ್ಲೈಟ್ನ್ಯಾಗ ಯಾರು ನಮಗೇನು ಬೇಕು ಅಂತ ನರ್ಸ್ ಬಂದು ನರ್ಸ್ ಅಂತೀರ ಏನಂತೀರ ಈಕೆ ಏರ್ ಹೋಸ್ಟೆಸ್ ಬಂದು ಕೇಳಿದ್ರೆ ಮುಂದಿನವ್ರು ತಟ್ಟಿ ನೋಡಿ ಅದು ಅಂತೂ ಸೊನ್ನೆ ಮಾಡ್ತಿದ್ದೀವಿ ನಾವು. ನಮ್ಮಷ್ಟು ಫಜಿತಿ ಅನುಭವ. ಅದ್ರಾಗ ದುಬೈ, ಸಿಂಗಪೂರು, ಥೈಲ್ಯಾಂಡ್, ಹಾಂಗ್ಕಾಂಗ್ ಅಗದಿ 3-3.5 ಭಾಳ ಅಂದ್ರೆ 4 ತಾಸು ರೀ. ಅಮೇರಿಕಕ್ಕೆ ಮಾತ್ರ ಎಷ್ಟು ರೀ 23.5 ತಾಸು. 2 ಫ್ಲೈಟ್ ಚೇಂಜ್ ಮಾಡಬೇಕು. ಚೇ ನರಕ ಅಂದ್ರೆ ಅದು ನೋಡ್ರಿ. ಅದ್ರಾಗ ಎಕಾನಮಿ ಸೀಟ್ನಾಗ ಊಟಕ್ಕೆ ಬಡ್ದು ಹೆಣಕ್ಕೆ ಏನು ತ್ರಾಸ ಇರ್ತದ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಅಮೇರಿಕಕ್ಕೆ ಹೋಗ್ಬೇಡ್ರಿ ಎಕಾನಮಿ ಸೀಟ್ನಾಗ. ಹಿಂಗೆ ರೀ, ನಾವು ಕಿಟಕಿ ಆಸೆಯಾಕ ಕಿಟಕಿ ತೊಗೊಂಡ್ಬಿಟ್ವಿ. ಬಾತ್ರೂಮಿಗೆ ಹೋಗ್ಬೇಕು ಸರ್ತಿಗೊಮ್ಮೆ ಈ 3 ಮಂದಿನ ದಾಟಿಕೊಂಡು ಹೋಗೋದಲ್ಲ. ಹನುಮನ್ ದೇವರು ಸಮುದ್ರ ಹಾರಿದ್ರು ಅವಾಗ ಅಷ್ಟು ತ್ರಾಸ ಆಗಿಲ್ಲ, ನಮಗಷ್ಟು ತ್ರಾಸ ಆಗ್ತದೆ. ಇಂತಿಂಥ ತೊಡಿ ಮಂದಿ ಆ ಸೀಟಿಗೆ ಆನ್ಕೊಂಡು ಕೂತ್ಬಿಡೋದು. ನಾವು ಎದ್ದು ನಿಂತು ಸ್ವಲ್ಪ ಸೈಡ್ ಬಿಡ್ರಿ, ಸ್ವಲ್ಪ ಸೈಡ್. ಕಡೆಗೆ ನಿದ್ದೆ ಅಂತ ತಿಳ್ಕೊಂಡು ಅವ್ರ ಮೇಲೆ ಕಾಲಿಟ್ಕೊಂಡು ಹೋಗ್ಬಿಟ್ವಿ. ಅವು ಇಂತಿಂಥ ತೊಡೆ ಅವ್ರಿಗೆ ಐಡಿಯಾನೇ ಆಗಲಿಲ್ಲ ರೀ. ಏನು ಅನಾಹುತ. ಅದಕ್ಕೆ ಪ್ರತಿಯೊಂದು ಘಟನೆಯನ್ನು ಅದರ ಅನುಭವದ ಮುಖಾಂತರ ಆಸ್ವಾದಿಸ್ರಿ. ಯಾವುದೋ ಉಡಾಫೆ ಅಂತ ಬಿಡಬೇಡ್ರಿ. ನಮ್ಮಲ್ಲಿ ಹಾವು ಆಡಿಸಿದ್ರೆ 10,000 ಜನ ಸೇರ್ತಾರೆ. ಆಟ ನೋಡೋದಕ್ಕೆ 10,000, ನಾಟಕಕ್ಕೆ ಹೋಗ್ತಾರೆ. ಇಲ್ಲಿ ಟೈಮ್ ಇಲ್ಲ ನಿಮಗೆ. ಇದ್ದಷ್ಟು ಸಮಯವನ್ನು, ಜೀವನವನ್ನು ಆಸ್ವಾದಿಸ್ರಿ. ಗಾಡಿಗಳಲ್ಲಿ ಸ್ಪೀಡ್ ಹೋಗಬೇಡ್ರಿ. ಎಷ್ಟು ಸಾಧ್ಯ ಆಗ್ತಷ್ಟು ಸಂಸ್ಕೃತಿನ ಅಳವಡಿಸ್ಕೊಳ್ರಿ. ಎಲ್ಲ ಜನ ತಮ್ಮ ಲಾಂಛನಗಳನ್ನ ಹಚ್ಚಿಕೊಂಡು ಅಡ್ಡಾಡ್ತಾರೆ, ನಾವೇನೂ ಹಚ್ಕೊಳ್ಳೋದಿಲ್ಲ. ಅದೊಂದು ಮಾಡಿರಿ. ಉಪಕರ್ಮ, ಶ್ರಾವಣ ಮಾಸದ ಎಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗ್ಯಾವ. ಆಯಾ ಕಾಲಕ್ಕೆ ಅದನ್ನ ಶಾಖಾಹಾರ, ಯಾವ ಟೈಮಿಗೆ ಶಾಖಾಹಾರ ಊಟ ಯಾವ್ದು ಬಿಡಬೇಕು, ಕಟ್ಟು ಇಟ್ಟು ಸಂಡಿಗೆ ಪುಡಿ ಅದೊಂದು ವ್ರತ ಅದು ನೋಡ್ರಿ. ಆ ಟೈಮಿಗೆ ಅದೇ ತಿನ್ನಬೇಕು. ಹಾಲು ಸಹಿತ ಯಾವಾಗ ಕುಡಿಬಾರ್ದಂತದ್ರಿ. ಆ ಕಾಲಕ್ಕೆ ಹಸು ಮತ್ತು ಎಮ್ಮೆಗಳು ಗರ್ಭ ಧರಿಸುವಂಥ ಕಾಲ ಅದು. ಎಷ್ಟು ಸೈಂಟಿಫಿಕ್ ಅದು ಗೊತ್ತಾ ನಮ್ಮ ಶಾಸ್ತ್ರ. ಅಯ್ಯೋ ಅದೆಲ್ಲ ಗೊಡ್ಡು. ನಾವು ಕುಡಿಯೋದು ಯಾವುದೂ ಹಾಲಿನಿಂದ ಬಂದಂಥ, ಆಕಳದಿಂದ ಬಂದಂಥ, ಎಮ್ಮೆಯಿಂದ ಬಂದಂಥ ಹಾಲಲ್ಲ. ನಿಮ್ಗೆ ಗೊತ್ತದ? ಹೌದಾ? ಪಾಕೆಟ್ ಹಾಲು ಏನಿರ್ತದೆ ಅದ್ರಾಗ? ಹೌದಾ? ಆಲ್ಕೋಹಾಲ್ ಮಾತ್ರ ಪ್ಯೂರ್ ಇರ್ತದೆ, ಆ ಮಾತು ಬೇರೆ. ಉಳಿದ ಹಾಲೆಲ್ಲ ಕೆಟ್ಟೋಗ್ಯಾವ ಈಗ. ಹೌದಾ? ಬೀಚಿಯವರು 30-40 ವರ್ಷದಿಂದ ಬೆಂಗಳೂರು ಹಿಂಗದ ಅಂತ ಬರೆದಿದ್ರು. ಇವತ್ತಿಗೂ ಬೆಂಗಳೂರು ಹಾಗೇ ಇದೆ. ಆದರೆ ಬೆಂಗಳೂರು ಎಲ್ಲ ಕಲಾವಿದರಿಗೂ ಅನ್ನ ಕೊಡ್ತದೆ. ಇದು ಮಾತ್ರ ನಾ ಹೇಳಬಲ್ಲೆ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಅನ್ನವನ್ನು ತಾವು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಬಂದವರು ಯಾರು ಬರಿಗೈಯಿಂದ ಹೋಗಿಲ್ಲ. ಬೆಂಗಳೂರಿನ ಯಾವ ವಿಷಯಕ್ಕೆ ನಾವು ತುಂಬ ಇಷ್ಟಪಡ್ತೀವಿ. ಭಾಳ ಜನ ನಾವು ಬೆಂಗಳೂರಿಗೆ ಹೋದಾಗೆ ಅಲ್ಲಿ ನಿಮ್ದು ಯಾರು ಕೇಳ್ತಾರೋ, ನಿಮ್ಮ ಭಾಷಣ ಯಾರು ಕೇಳ್ತಾರೋ ಅಂತಂದರು. ಮತ್ತು ನಮ್ಮ ಮಂದಿನ ನಮ್ಮನ್ನು ಇಲ್ಲಿ ಕರೆಸಿ ಕೇಳುವಂಗೆ ಆತು ನೀವು. ಹೌದಾ? ಉತ್ತರ ಕನ್ನಡದಲ್ಲೇ ಜಾಸ್ತಿ ಇರ್ತೀರಿ. ಆದರೂ ಬೆಂಗಳೂರಿನಲ್ಲಿ ಅದ್ಭುತ. ಕೊನೆಯದಾಗಿ ಒಂದು ಘಟನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಅಣ್ಣಮ್ಮಗಳದು ನಂದು ಫಸ್ಟ್ ರೀ. ನನ್ನ ಕರೆಸ್ತಿಕ್ಕಿ ಬೆಂಗಳೂರಿಗೆ ಅಣ್ಣಮ್ಮ. ಆಮೇಲೆ ತಿಮ್ಮಣ್ಣ, ರಾಘಣ್ಣ, ಭೀಮಣ್ಣ, ಭರಮಣ್ಣ, ಇಲ್ಲೇ ಒಂದು 2-3 ಸಾವಿರ ಕಾರ್ಯಕ್ರಮ ಅದು. ಅಣ್ಣಮ್ಮ ಅಂದ್ರೆ ನಮಗೆ ಗೊತ್ತೇ ಇಲ್ಲ ರೀ. ಹೆಣ್ಣು ದೇವತೆ ಅನ್ನೋದು ಅಷ್ಟೇ ಗೊತ್ತು. ನಮ್ಮಲ್ಲಿ ದುರ್ಗಮ್ಮ, ಕಾಳಮ್ಮ, ಮಾರ್ಯಮ್ಮ ಅಂತಿರ್ತಾರಲ್ಲ, ಹಂಗೆ ಅಣ್ಣಮ್ಮ ಭಾಳ ಚಂದ ಮಾಡ್ತಾರೆ. ಯಾರು ಬೇಕು ಅವ್ರು ಮಾಡ್ತಾರೆ. ಫಸ್ಟ್ ಸ್ಟೇಜ್ ಅಂತ ಅದು ಗೊತ್ತಾ. ಇವತ್ತು ಇಂಥ ಸ್ಟೇಜ್ ಸಿಗೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಇಂಥ ಸ್ಟೇಜ್ ಸಿಗೋದಕ್ಕೆ ಕಾರಣ ಏನಂದರೆ ಅವತ್ತು ನಾವು ಪಟ್ಟ ಕಷ್ಟ.
ಕಷ್ಟವಿಲ್ಲದೆ ಸುಖ ಸಿಗೋದಿಲ್ಲ, ಹೌದಾ? 2 ಟ್ರ್ಯಾಕ್ಟರ್ ಟ್ರಾಲಿ ಜೈಂಟ್ ಮಾಡ್ಯಾರ. ಇಂಜಿನ್ ಆ ಕಡೆಗೆ ಐಡಿಯಾ ಬಂತಲ್ಲ, ಟ್ರಾಲಿ ಚೇಂಜ್ ಮಾಡಿ ಸೈಡ್ ವಾಲ್ಸ್ ತೆಗ್ದಾರ, ಅದು ಸ್ಟೇಜ್. ಅದ್ರ ಮೇಲೆ ಒಂದು ಜಮ್ಖಾನ್ ಹಾಸ್ಯಾರ, ಗಿಡದ ಕೆಳಗೆ 2 ಟ್ರ್ಯಾಕ್ಟರ್ ನಿಂದಿರ್ಸ್ಯಾರ, ಸೈಡ್ ವಾಲ್ ತೆಗ್ದಾರ, ಒಂದು ಮೈಕ್ ಇಟ್ಟಾರ, ಲೈಟ್ ಒಂದು ಮರಕ್ಕೆ ಕಟ್ಟಿ ಆ ಗಿಡಕ್ಕೆ ಕಟ್ಟಿ ಅದರೊಂದು ಬಲ್ಬ್ ನಮ್ಮ ಮಾರಿಗೆ ಇಳೆ ಬಿಟ್ಟಾರ. ಅದನ್ನ ಹಿಂಗೆ ಸರಿಸಿಕೊಂಡ ಮಾತಾಡ್ಬೇಕು ನಾವು. ಹಣಿಗೆ ಬಡಿತದ, ಕಾದು ಬಿಟ್ಟದ್ರಿ ಬಲ್ಬ್. ಗದ್ಲ ಅಂದ್ರೆ ಜನದ ಗದ್ಲ. ಯಾರೂ ಕೇಳೋರು, ಅಕ್ಕ ತಂಗಿಯರ ಏನು ಜೋಕ್ ಹೇಳಿದ್ವಿ ಇವೆಲ್ಲ ಹೇಳಿದ್ರು ಯಾರೂ ಕೇಳಲಿಲ್ಲ. ಸುಮ್ಮನೆ ಪಟಾಕಿ ಹಚ್ಚರೋ ಅಂದ್ಬಿಟ್ಟ ಯಾವನೊಬ್ಬನು. ರೋಡ್ನಿಂದ ನನ್ನ ಕಾಲು ಕೆಳಗಿನವರೆಗೂ ಪಟಾಕಿ ಸರದೆ, ಢಮ 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 ಅದು ಬಂದರೆ ಸತ್ಯಪ್ರಾಣ ಅನ್ಕೊಂಡೆ. ಮತ್ತೊಂದು 15 ನಿಮಿಷ ಮಾತಾಡಿದೆ, ಓಡಾಡಿದೆ, ಪ್ರಸಾದ ಕೊಡ್ರೋ ಅಂದರು. ಪ್ರಸಾದ ಅಂದ್ರೆ ನಾನೇನೋ ನಮ್ಮ ಬ್ರಾಹ್ಮಣ ಲೆಕ್ಕ್ರಿ, ಕೊಬ್ಬರಿ ಸಕ್ರೆ, ಪುಟಾಣಿ ಸಕ್ರೆ, ಅಲ್ಲಿ ಧ್ವನಿ ಒಳಗೆ ಪಲಾವ್ ರೀ. ಎಲ್ಲ ತಿಂದ್ಕೊಂತ ನೋಡಾಕತ್ತೀರಿ, ಯಾರು ಕೇಳವಲ್ರು. ಏನೈತೆ ಅಂತ ನೋಡ್ತಿರೋ ಮಾರಾಯ ಅನ್ಯ. ಹಾಂ, ಮತ್ತು ಸ್ವಲ್ಪ ಹೊತ್ತಿಗೆ ತಮಟೆ ಹೊಡ್ಯಾರ, ಯಾರೋ ತಮಟೆ ಹೊಡ್ಯಾರ, ದುಡ್ಡು ಕೊಟ್ಟಿದ್ರಿ, ತಮಟೆ ಹೊಡ್ಯಾಕೈತಿ ಬಿಟ್ಟು ಪಟಾಕಿ ತಮಟೆ ಪ್ರಸಾದ. ನೀವು ಮಾತಾಡಿ ಸರ್, ನೀವು ಏನು ಹಿಂಗೆ ಅರ್ಧ ತಾಸು ಮಹನೀಯರೇ ಮಹಿಳೆಯರೇ ಅಂದಂದ್ರೆ ಸಾಕಾತು ನನಗೆ. ಅಲ್ಲೇ ಮಹನೀಯರು ಇದ್ದಿಲ್ಲ, ಮಹಿಳೆಯರು ಮಾತ್ರ ಇದ್ದರು. ಅರ್ಧ ಗಂಟೆ ಅಣ್ಣ ಬಂದ ಅಂದರು. ಯಾರು? ಆ ಏರಿಯಾ ಕೌನ್ಸಿಲರ್. ಗುಂಗುರು ಕೂದಲು, ಕಣ್ಣು ಗುಡ್ಡೆ ಕೆಂಪು, ಎಷ್ಟು ಕುಡಿದಿದ್ನೋ ಅವನಿಗೇ ಐಡಿಯಾ ಇಲ್ಲ. ಬಂದ ಸಾರ್, 10 ಬೆರಳಿಗೆ 10 ಉಂಗುರ, ಬಂಗಾರದ ಉಂಗುರ, ಕೊರಳಲ್ಲಿ ಇಷ್ಟು ದಪ್ಪ ಚೈನು. ನಾನು ನೋಡೇ ಇದ್ದಿಲ್ಲ, ಗಂಡಸಿನ ಕೊರಳಲ್ಲಿ ಚೈನೇ ನೋಡೋದಿಲ್ಲ ನಾವು, ಬರೋ ಏನಿದ್ರೆ ಹೆಣ್ಮಕ್ಳು ಸತ್ತು. ಇಷ್ಟು ದಪ್ಪ ಚೈನು, ನಾಯಿ ಕಟ್ಬೋದು ಆ ಚೈನಿಂದ, ಏನು ಶೋಕಿ ಇಲ್ಲೇ ಅಂತ ಹಾಕೊಂಡು ಬಂದು ಸಾರ್ ಹಂಗೆ. ಅಣ್ಣ ಬಂದ ಅಣ್ಣ ಮೇಲೆ ಬಂದ, ಚೇರ್ ಹಾಕಿ ಕೂಡಿಸಿದ್ರು. ಹಾಂ ಹೇಳಿ ಸರ್ ಅಂದ. ಇಲ್ಲಪ್ಪ ಯಾರೂ ಸುಮ್ಮನೆ ಕೊಡ್ತಾ ಇಲ್ಲಪ್ಪ ಅಂತೇಳಿ ಅವನಿಗೆ ಹೆಸರು ಹೇಳಿ, ಯಾರೂ ಸುಮ್ಮನೆ ಕೊಡ್ತಾ ಇಲ್ಲ, ತುಂಬ ಗಲಾಟೆಪ್ಪ, ಏನು ಮಾತಾಡಲಿ ನಾನು. ಹೌದಾ ಸಾರ್ ಅಂತ ಎದ್ದು ನಿಂತಾರೆ. ಎದ್ದು ನಿಂತು ಜನರಿಗೆ ಏನ್ಬೇಕು, ಬಡ್ಡಿ ಮಕ್ಕಳ ಏನದು ಗಲಾಟೆ? ಅಣ್ಣ ಎಷ್ಟು ಫೇಮಸ್ಸು ಗೊತ್ತಾ ನಿಮಗೆ? ಅಣ್ಣ ಎಷ್ಟು ಫೇಮಸ್ಸು ಅಂದರೆ ಅಷ್ಟು ಫೇಮಸ್ಸು. ಕರ್ನಾಟಕದಲ್ಲಿ ಅಣ್ಣನ ಹೆಸರು ಕೇಳದೆ ಇರೋರು ಯಾರೂ ಇಲ್ಲ ಗೊತ್ತಾ? ಅಣ್ಣ ನಿನ್ನ ಹೆಸರೇನಣ್ಣ? ಮುಗೀತು ನನ್ನ ಇತಿಶ್ರೀ ಅಲ್ಲಿಗೆ. ಗಂಗಾವತಿ ಪ್ರಾಣೇಶ ಅಣ್ಣ. ಹಾಂ, ಗಂಗಾವತಿ ಪ್ರಾಣೇಶ ಅಣ್ಣ. ಅಣ್ಣ ಗಂಗಾವತಿ ಪ್ರಾಣೇಶ ಅಣ್ಣ ಭಾಳ ಫೇಮಸ್ಸು. ಅಣ್ಣ ಎಷ್ಟು ಫೇಮಸ್ಸು ಅಂದರೆ ಅಣ್ಣ ಏನು ಮಾಡ್ತಾನೆ ಅಂತ ಗೊತ್ತಾ ನಿಮಗೆ? ಅಣ್ಣ ಹಾಡಾಡ್ತೇವೆ, ಡ್ಯಾನ್ಸ್ ಆಡ್ತೇವೆ. ಹಾಂ, ಅಂಥಲ್ಲಿ ಮಾತಾಡಿ ಬಂದದ್ರಿಂದಲೇ ಇವತ್ತು ನಮ್ಮ ಹೆಸರಿಗೇನೆ ಪ್ರಾಣೇಶ ಮತ್ತು ತಂಡ ಅಂದದಕ್ಕೇ ಇಷ್ಟು ಜನ ಸೇರಿದ್ರಿ. ಇಷ್ಟು ಜನ ಸೇರಬೇಕಾದ್ರೆ ಅಂಥವನ್ನ ಫೇಸ್ ಮಾಡಲೇಬೇಕು. ಒಂದೇ ಸಾರಿ ಯಾರೂ ಮೇಲಕ್ಕೆ ಬರೋದಿಲ್ಲ. ಪ್ರಸಿದ್ಧಿಗೂ ಕೆಲವು ಸಿದ್ಧಿ ಬೇಕು, ಪ್ರಸಿದ್ಧಿಗೂ ಕೆಲವು ಸಿದ್ಧಿ ಬೇಕು ಅಂತ ಹೇಳ್ತಾರೆ. ಅಂತ ಹೇಳ್ತಾ ಭಗವಂತನ ಸ್ಮರಣೆ, ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ. ನೀವು ವಾಟ್ಸಪ್ಪು ಅಥವಾ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಪ್ರಾಣೇಶ್ ಅಂದ ತಕ್ಷಣ ಅದು ನಂದು ಅಂತ ತಿಳ್ಕೊತೀರಿ. ಅವ್ಯಾವು ನನ್ನ ಮಕ್ಕಳಲ್ಲ. ನನ್ನ ಮಕ್ಕಳೇ ಮಾಡಿರ್ತಕ್ಕಂಥ ಒಂದೇ ಒಂದು ನಂದು ಆಫೀಸಿಯಲ್ ಚಾನಲ್ ಅಂದರೆ ಪ್ರಾಣೇಶ್ ಪರ್ಯಟನೆ, PARYATANE. ಅದನ್ನು ಟೈಪ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ವಾರದ ದಿವಸನೇ ಒಂದೊಂದು ಹೊಸ ವಿಡಿಯೋ ಬಿಡ್ತಾರೆ. ಅದರ ಸಂಯೋಜಕ ಪದ್ಮನಾಭ ಅವರು ಇಲ್ಲೇ ಬಂದಿದ್ದಾರೆ, ನನ್ನ ಮಗ ಇಲ್ಲೇ ಬಂದಿದ್ದಾರೆ. ಅವರು ಪ್ರತಿ ಗುರುವಾರ ತಪ್ಪಿದರೆ ಶುಕ್ರವಾರ ಒಂದು ಯಾವುದೋ ಪ್ರಾಣೇಶ್ ಎಲ್ಲರ ಹತ್ರ ಬಂದು ಅದನ್ನು ಸಬ್ಸ್ಕ್ರೈಬ್ ಮಾಡ್ಸೋಕ್ಕಾಗಲ್ಲ. ನೀವೇ ಮನೇಲಿ ಕೂತಾಗ ಅದನ್ನು ಹಿಡ್ಕೊಂಡಾಗ, ಅಲ್ಲ ಸದಾ ಹಿಡಿದಿರ್ತೀರಿ, ಆ ಮಾತು ಬೇರೆ. ಪ್ರಾಣೇಶ್ ಪರ್ಯಟನೆ ಅನ್ನೋದನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಮಾಡಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅದು ಇನ್ಫಾರ್ಮೇಷನ್ ಬರುತ್ತೆ ಅಂತ ಹೇಳ್ತಾ, ಪ್ರಾಣೇಶ್ ಅಂದರೆ 1000 ಬರ್ತಾವ್ರಿ. ಎಲ್ಲ ನಮಗೆ ಗೊತ್ತೇ ಇಲ್ಲ ಯೂಟ್ಯೂಬಿಂದ ಇಷ್ಟು ಮಾರ್ಕೆಟಿಂಗ್ ಇದೆ, ಇಷ್ಟು ಲಾಭ ಇದೆ ಅಂತ. ಎಷ್ಟೋ ವರ್ಷಗಳು ಯಾರ್ಯಾರಿಗೋ ವೀಡಿಯೋ ರೈಟ್ಸ್ ಎಲ್ಲ ಕೊಟ್ಬಿಟ್ಟು, ಯಾರ್ಯಾರಿಗೋ ಕ್ಯಾಮ್ರಾ ಹಾಕಕ್ಕೆ ಬಿಟ್ಬಿಟ್ವಿ, ಭಾಳ ಲಾಸ್ ಆಯಿತು. ಆದರೆ ಇತ್ತೀಚೆಗೆ ನಮಗೂ ಆ ಟೆಕ್ನಾಲಜಿ ಗೊತ್ತು. ಏನು ಪ್ರಾಣೇಶ್ ನಿಮಗೆಲ್ಲ ಯೂಟ್ಯೂಬಲ್ಲಿ ಎಷ್ಟಿದೆ, ನಿಮಗೇನು ಲಾಭ ಇಲ್ವಾ? ಇಲ್ಲ ಸರ್, ಏನೂ ಇಲ್ಲ, ಹೀಗೆ ಮಾಡಿ ಅಂತ ಯಾರೋ ಪುಣ್ಯಾತ್ಮರು ಹೇಳ್ಕೊಟ್ರು. ಆಮೇಲೆ ಮಾಡಿದ್ವಿ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಯಾವುದೋ ಪ್ರಾಣೇಶ್ ಪರ್ಯಟನೆ ಅಂತ ಹೇಳ್ತಾ, ಇಂಥ ಒಂದು ವಿದ್ವತ್ ಜನರ ಸಭೆಯಲ್ಲಿ, ಯಾಕಂದ್ರೆ ಬ್ರಾಹ್ಮಣರ ಸಭೆಯಲ್ಲಿ ಮಾತಾಡೋದಂದರೆ ಸುಮ್ಮನೆ ಅಲ್ಲ ಅದು. ಯಾಕಂದ್ರೆ ಎಲ್ಲ ಓದ್ಕೊಂಡಿರ್ತೀರಿ, ಎಲ್ಲ ತಿಳಿದವ್ರು ಇರ್ತೀರಿ. ಇಂಥಲ್ಲಿ ಮಾತಾಡಿ ದಕ್ಕಿಸಿಕೊಳ್ಳೋದಿದೆಯಲ್ಲ, ಅದು ನಿಜವಾದಂಥ ಬ್ರಾಹ್ಮಣ ಶಕ್ತಿ ಅಂತ ಭಾವಿಸ್ತಾ, ನಮ್ಮ ಮಾತಿಗೆ ಇದುವರೆಗೂ ಕುಳಿತು ಕೇಳಿದ್ದಕ್ಕಲ್ಲ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.